ಶ್ರೀಕೃಷ್ಣ 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 ಶ್ರೀಕೃಷ್ಣ. ಯೈರಿಮೇ ಗುರುಬೇ ಪೂರ್ವಂ ಪದವಾಕ್ಯಪ್ರಮಾಣತಃ ವ್ಯಾಖ್ಯಾತಾ ಸರ್ವವೇದಾಂತಾಃ ತಾ ನಿತ್ಯಂ ಪ್ರಣತೋಸ್ಮ್ಯಹಂ. ಚಿನ್ಮಯಂ ವ್ಯಾಪಿ ಯತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತಜನಕಲ್ಯಾಣೇ ನಿರತಂ ಕರುಣಾಮಯಂ ನಮಾಮಿ ಚಿನ್ಮಯಂ ದೇವಂ ಸದ್ಗುರುಂ ಬ್ರಹ್ಮವೇದ್ವರಂ. ಧ್ಯಾನಮೂಲಂ ಗುರೋರ್ಮೂರ್ತಿಃ ಪೂಜಾಮೂಲಂ ಗುರೋಃ ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋಃ ಕೃಪಾ. ಮೋಕ್ಷಮೂಲಂ ಗುರೋಃ ಕೃಪಾ. 35ನೇ ಶ್ಲೋಕ, 6ನೇ ಅಧ್ಯಾಯ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅರ್ಜುನ ಒಂದು ಪ್ರಶ್ನೆ ಕೇಳಿದ. ಏನು ಅರ್ಜುನನ ಪ್ರಶ್ನೆ? ಹೇ ಕೃಷ್ಣ, ನೀನೇನು ಒಂದು ಆತ್ಮಜ್ಞಾನವನ್ನು ಇಲ್ಲಿಯ ತನಕ ವಿವರಿಸಿದೆ, ಅದು ಕೇಳಲಿಕ್ಕೆ ಚೆಂದ ಇದೆ. ಆದರೆ ನನ್ನ ಪ್ರಕಾರ ಪ್ರಾಕ್ಟೀಸ್ ಮಾಡುವುದಕ್ಕೆ ತುಂಬ ಕಷ್ಟ. ಕಾರಣ ಏನು? ಚಂಚಲಂ ಹಿ ಮನಃ ಕೃಷ್ಣ. ನನ್ನ ಮನಸ್ಸು ಅಥವಾ ನಮ್ಮ ಮನಸ್ಸು ಸ್ವಲ್ಪ ಚಂಚಲ ಇರುವುದರಿಂದ ಅದನ್ನು ನಿಗ್ರಹಿಸುವುದು ತುಂಬ ಕಷ್ಟ. ಹೀಗಾಗಿ ನೀನು ಹೇಳಿದ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಕಷ್ಟ. ಇದಕ್ಕೆ ನೀನೇನು ಹೇಳ್ತೀಯಾ? ಇದು ಅರ್ಜುನನ ಪ್ರಶ್ನೆ. ಕೃಷ್ಣ ಹೇಳ್ತಾನೆ, ಅಸಂಶಯಂ ಮಹಾಬಾಹು. ಹೇ ಅರ್ಜುನ, ನೀನು ಹೇಳಿದ್ದು ಅಕ್ಷರಶಃ ಸತ್ಯ. ಅಕ್ಷರಶಃ ಸತ್ಯ ಅದು. ಅಂದರೆ ಏನು? ಸಂಶಯನೇ ಇಲ್ಲ. ಎಲ್ಲರ ಮನಸ್ಸು ಚಂಚಲ, ನೋ ಎಕ್ಸೆಪ್ಷನ್ ಅಲ್ವಾ? ಎಲ್ಲರದ್ದು ಚಂಚಲವೇ. ಯಾಕೆ? ನಾವು ಬದುಕಿದ್ದೀವಿ ಅಂದರೆ ಅದು ಚಂಚಲವಾಗಿದೆ ಅಂತ ಲೆಕ್ಕ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಒಂದು ಸಣ್ಣ ಮಗು ಇದೆ ನಿಮ್ಮ ಮನೆಯಲ್ಲಿ. ಎಷ್ಟು? 4 ವರ್ಷ 5 ವರ್ಷ. ಗಲಾಟನೇ ಮಾಡಲ್ಲ. ಬೆಳಗ್ಗೆ ಎದ್ದು ಟೈಮಿಗೆ ಸ್ನಾನ ಮಾಡಿಸ್ಕೊಳ್ಳುತ್ತೆ, ತನ್ನ ಪಾಡಿಗೆ ತಾನು ಸ್ಕೂಲ್ಗೆ ಹೋಗಲಿಕ್ಕೆ ತಯಾರಾಗುತ್ತೆ. ಸ್ಕೂಲಿಂದ ಮನೆಗೆ ಬಂದು ಹೋಮ್ವರ್ಕ್ ಮಾಡಿ ತನ್ನ ಪಾಡಿಗೆ ತಾನು ಮಲ್ಕೊಂಡ್ಬಿಡುತ್ತೆ. ಅದು ಮಗುನೇ ಅಲ್ಲ. ಮಗು ಅಂದರೆ ನಾನು ಸ್ಕೂಲ್ಗೆ ಹೋಗಲ್ಲ ಅನ್ಬೇಕು. ಅದು ಲಿವಿಂಗ್ ಎಕ್ಸಾಂಪಲ್. ಅಥವಾ ಇನ್ನೊಂದು ಮಗು ಇದೆ, ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ತದೆ. ಮಗು ಅಲ್ಲ ಅದು.
ನಮ್ಮ ಮನಸ್ಸು ಚಂಚಲವಾಗಿರುವುದು ಸಹಜ, ಅದು ಸಹಜ. 10ನೇ ಫ್ಲೋರಿಂದ ನೀರು ಕೆಳಕ್ಕೆ ಬರುವುದು ಸಹಜ. ಕೆಳಗಿನಿಂದ 10ನೇ ಫ್ಲೋರ್ಗೆ ನೀರು ಕಳಿಸುವುದು ಸಾಧನೆ. ಹೀಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ಏನು? ಅಸಂಶಯಂ, ಇದರಲ್ಲಿ ಸಂಶಯನೇ ಇಲ್ಲ. ಮನೋದುರ್ನಿಗ್ರಹಂ ಚಲಂ, ಆ ಚಂಚಲವಾದದ್ದನ್ನು ನಿಗ್ರಹಿಸುವುದು ತುಂಬ ತುಂಬ ಕಷ್ಟ, ತುಂಬ ಕಷ್ಟ. ಆದರೆ ಆಪ್ಷನ್ ಉಂಟು. ಏನು? ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ನಿನ್ನೆನೇ ನಾನು ಹೇಳಿದೆ, ಪತಂಜಲಿ ಯೋಗ ಸೂತ್ರದಿಂದ ನೇರವಾಗಿ ಕೃಷ್ಣ ತೆಗೆದುಕೊಂಡಿದ್ದಾನೆ. ಪತಂಜಲಿ ಯೋಗ ಸೂತ್ರದಲ್ಲಿ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ, ಅಭ್ಯಾಸ ಮತ್ತು ವೈರಾಗ್ಯದಿಂದ ಮನಸ್ಸನ್ನು ನಿಗ್ರಹಿಸಬಹುದು. ಏನು ಅಭ್ಯಾಸ, ಏನು ವೈರಾಗ್ಯ? ಸುಮ್ಮನೆ ನಾವೇ ನಮ್ಮ ಬದುಕನ್ನು ಪ್ರಶ್ನೆ ಮಾಡಬೇಕು, ನಮ್ಮ ಬದುಕನ್ನು ನಾವೇ ಪ್ರಶ್ನೆ ಮಾಡಬೇಕು. ಕ್ರಿಕೆಟ್ ಮ್ಯಾಚ್ ಬರ್ತಾ ಇದೆ, ನನಗೆ ತುಂಬ ಆಸಕ್ತಿ ಕ್ರಿಕೆಟ್ ಅಂದರೆ. ನನ್ನ ಕಣ್ಣು ಟಿ ವಿಯನ್ನು ನೋಡ್ತಾ ಇದೆ, ಕಿವಿ ಏನು ಮಾಡ್ತಾ ಇದೆ? ಅಲ್ಲಿರೋ ಕಾಮೆಂಟ್ರಿ ಅನ್ನುವಂಥದ್ದನ್ನು ಕೇಳ್ತಾ ಇದೆ. ಮನೆಯಲ್ಲಿ ಅಮ್ಮ ಹೇಳ್ತಾರೆ, ಹೋಗೊಂದು ಪಾಕೆಟ್ ಹಾಲು ತಗೊಂಬಾರೋ, ಕಿವಿ ಕೇಳಿಸೋದೇ ಇಲ್ಲ. ಯಾಕೆ? ನನ್ನ ಕಿವಿ ಆ ಟಿ ವಿಯ ಮೇಲೆ ಏನಾಗಿದೆ? ಕಂಪ್ಲೀಟಾಗಿ ಕಾನ್ಸಂಟ್ರೇಷನಿಂದ ನೋಡ್ತಾ ಇದ್ದೀನಿ. ಒಳ್ಳೆ ಯೌಗಿಕ ಶಬ್ದ ಹೇಳುವುದಾದರೆ, ಯೋಗಕ್ಕೆ ಸಂಬಂಧಪಟ್ಟ ಶಬ್ದ ತ್ರಾಟಕ. ಏನು ತ್ರಾಟಕ ಅಂದರೆ? ಎರಡೂ ಕೂಡ ಅಲ್ಲಿ ಹೊಟ್ಟೋಗ್ಬಿಟ್ಟಿದೆ, ಇನ್ನೆಲ್ಲೂ ಹೋಗಲ್ಲ, ಏನೂ ಕೇಳಿಸಲ್ಲ ನನಗೆ. ಹೊರಗಡೆ ಗಾಡಿ ಹೋಗ್ತಾ ಇದೆಯಾ ಗೊತ್ತಾಗಲ್ಲ. ನೋಡಿ, ಇಂದ್ರಿಯಗಳೇ ಹಾಗೆ, ಇಂದ್ರಿಯಗಳೇ ಹಾಗೆ. ಹೀಗಾಗಿ ಮುಂದೆ 7ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಏನು ಹೇಳ್ತಾನೆ? ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು, ಸಹಸ್ರ ಅಂತ ಹೇಳೋದು ಕಷ್ಟ. ಕೋಟ್ಯಾಂತರ ಜನರಲ್ಲಿ ಎಲ್ಲೋ ಕೆಲವರು ಬರ್ತಾರೆ. ಏನು? ಈ ಮನಸ್ಸು ಅಂದರೆ ಏನು, ಅದನ್ನು ನಿಗ್ರಹಿಸುವುದು ಅಂದರೆ ಏನು, ಉಪನಿಷತ್ ಅಂದರೆ ಏನು, ಭಗವದ್ಗೀತೆ ಅಂದರೆ ಏನು? ಏನೋ ಚಿನ್ಮಯ ಮಿಷನ್ 75 ವರ್ಷದಿಂದ ಭಗವದ್ಗೀತೆ ಮೇಲೆ ಪ್ರವಚನ ಮಾಡ್ತಾ ಇದೆ. ಏನಂತೆ ಅದು? ಏನದು? ಒಮ್ಮೆ ಬರಬೇಕು ಅಂದರೆ ಕೋಟ್ಯಾಂತರ ಜನದಲ್ಲಿ ಕೆಲವರಿಗಷ್ಟೇ, ಎಲ್ರಿಗೂ ಬರಲ್ಲ. ಪೋಸ್ಟರ್ ಎಲ್ಲ ಕಡೆ ಹಾಕಿರ್ತಾರೆ, ನೋಡೋಕ್ಕೆ ಹೋಗಲ್ಲ ಕಣ್ಣು. ಆಟೋದಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಾರೆ, ಕೇಳಿಸ್ಕೊಳ್ಳೋದೇ ಇಲ್ಲ ಕಿವಿ. ಯಾಕೆ? ಯೋಚನೆ ಮಾಡಿ ನೀವೇ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ. ಅದನ್ನು ಪ್ರಯತ್ನ ಪಡುವವರಲ್ಲೂ ಕೂಡ ಎಲ್ಲೋ ಕೆಲವರಷ್ಟೇ. ನಾವು ವೇದಾಂತ ಕಲೀಲಿಕ್ಕೆ ಅಂತ ಮುಂಬೈಗೆ ಹೋಗ್ತೀವಿ. ಮುಂಬೈಯಲ್ಲಿ ಉಚಿತವಾಗಿ 30 ವರ್ಷದ ಒಳಗಿನ ಹುಡುಗ ಹುಡುಗಿಗೆ ವೇದಾಂತವನ್ನು ಹೇಳ್ಕೊಡ್ತಾರೆ, ಉಚಿತವಾಗಿ. ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ, ನ್ಯಾಷನಲ್ ನ್ಯೂಸ್ ಪೇಪರಲ್ಲಿ ಬರ್ತದೆ, ಎಲ್ಲ ಮ್ಯಾಗಝೈನ್ಸಲ್ಲಿ ನಮ್ಮ ವೇದಾಂತ ವಾಣಿಯಲ್ಲಿ ಬರ್ತದೆ, ತಪೋನ್ ಪ್ರಸಾದಲ್ಲಿ ಬರ್ತದೆ. ನೋಡಿದ ತಕ್ಷಣ ಅನಿಸ್ತದೆ ಅಪ್ಲಿಕೇಶನ್ ಹಾಕುವ, ಫ್ರೀ ಹಾಕುವ ಅಪ್ಲಿಕೇಶನ್. ಹಾಕಿದ ತಕ್ಷಣ 300 ಅಪ್ಲಿಕೇಶನ್ ಹೊರಟೋಗುತ್ತೆ. ಅವ್ರು ಹೇಳ್ತಾರೆ, ಇಷ್ಟನೇ ತಾರೀಕು ಒಳಗಡೆ ವಾಪಸ್ ಕಳಿಸು. ಕಳಿಸಿದ್ವಿ. ನಮ್ಮ ಬಾಂಬೆನಲ್ಲಿ 300 ಜನಕ್ಕೂ ಇಂಟರ್ವ್ಯೂ ಕಳಿಸ್ತಾರೆ, ಬನ್ನಿ ನಿಮ್ಮ ಏರಿಯಾಯಲ್ಲಿ. ನೀವು ಬಾಂಬೆಗೆ ಬರೋದು ಬೇಡ,
ನೀವು ಬೆಂಗಳೂರಾದರೆ ನಾವೇ ಬೆಂಗಳೂರಿಗೆ ಬರ್ತೀವಿ. ಇಂಥ ದಿನ ಬನ್ನಿ, ಇಂಟರ್ವ್ಯೂ ಮಾಡೋಣ. 300 ಜನದಲ್ಲಿ 150 ಜನ ಡ್ರಾಪ್, ಇಂಟರ್ವ್ಯೂಗೆ ಬರಲ್ಲ. 150 ಜನ ಇಂಟರ್ವ್ಯೂ ಮಾಡಿದ್ರೆ 150 ಜನನ್ನು ಸೆಲೆಕ್ಟ್ ಮಾಡೋದು. ಏನು ವ್ಯತ್ಯಾಸನೇ ಇಲ್ಲ. ಅವನಿಗೆ ಸೆನ್ಸಿಬಲ್ ಇದ್ದರೆ, ಮದುವೆ ಆಗಿಲ್ಲ ಅಂದರೆ, ಎಲ್ಲಿಂದಾನೋ ಓಡ್ ಬಂದಿಲ್ಲ ಅಂದರೆ ಸೆಲೆಕ್ಟ್. ಆ 150 ಜನ ಸೆಲೆಕ್ಟ್ ಮಾಡಿದ್ರೆ ಕೋರ್ಸ್ಗೆ ಬರೋದು 75 ಜನ. ಇನ್ನು 75 ಜನ ಬರೋದೇ ಇಲ್ಲ. ಸೆಲೆಕ್ಟ್ ಮಾಡಿದ್ರು 75 ಜನ ಬಂದರೆ ಉಳಿತಾರ ಅಂದರೆ 2 months ಆಗುವಷ್ಟೊತ್ತಿಗೆ 25 ಜನ ಔಟ್. ಕೊನೆಗೆ ಕೋರ್ಸ್ ಕಂಪ್ಲೀಟ್ ಮಾಡೋದು 20 ಜನ 25 ಜನ ಅಷ್ಟೇ. ಕಷ್ಟ ಇದೆಯಾ? ತುಂಬ ಸುಲಭ. ಆದ್ದರಿಂದ ಇರ್ಲಿಕ್ಕೆ ಕಷ್ಟ. ನೀವು ನಂಬಲ್ಲ, 30 ವರ್ಷದವ್ರು ಬರ್ತಾರೆ, ನಂಗೆ ಅಮ್ಮ ನೆನಪಾಗ್ತಾ ಇದ್ದಾಳೆ ಅಂತ ಓಡೋಗ್ತಾನೆ. 30 ವರ್ಷದವ. ಯಾಕೆ? ಒಂದು ಸತಿ ತೇಜೋಮಯನ ಜೊತೆಲಿ ಕೂತಿದ್ದಾಗ ಸ್ವಾಮೀಜಿ ಹೇಳಿದ್ರು, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ. 7ನೇ ಅಧ್ಯಾಯದಲ್ಲಿ ಶ್ಲೋಕ ಇದೆ. ನಿನ್ನ ಪ್ರಕಾರ ಯಾಕೆ ಪ್ರಶ್ನೆ ಕೇಳಿದ್ರು. ಒಂದು 20 ಜನ 30 ಜನ ಇದ್ವಿ, ಒಂದು 4-5 ಜನ ಸ್ವಾಮೀಜಿಗಳಿದ್ವಿ, ಎಲ್ಲರೂ ಇದ್ದರು. ಪ್ರಶ್ನೆ ಕೇಳಿದ್ರು, ಯಾಕೆ? ಒಬ್ಬೊಬ್ಬರು ಒಂದೊಂದು ಏನೇನೋ ಹೇಳಿದ್ರು. ನಾನು ಹೇಳಿದೆ, ಸ್ವಾಮೀಜಿ ಹೊರ ಜಗತ್ತು ಎಷ್ಟು ಸುಂದರವಾಗಿದೆ, ಇದನ್ನು ಬಿಟ್ಟು ಯಾಕೆ ಬರಬೇಕು ಅಂತ ಯಾರೂ ಬರಲ್ಲ. ನಂತರ ಹಾಗೇ ಮಾಡಿ ಕೊನೆಗೆ ಸ್ವಾಮೀಜಿ ಹೇಳಿದ್ರು, ಏನು, ಸಪೋಸ್ ನಿಮ್ಮ ಮಗಳು ಅಥವಾ ಮಗನಿಗೆ ಗಂಡು ನೋಡಬೇಕು ಅಥವಾ ಹೆಣ್ಣು ನೋಡಬೇಕು ಅಂತ ಇರ್ತೀರ. ಆಯ್ತು, ಹುಡುಗನ ಹತ್ತಕ್ಕೆ ಹೋಗಿ ನೀನು ಭಗವದ್ಗೀತೆ ಓದಿದ್ಯಾ ಅಂತ ಯಾವತ್ತಾದರೂ ಕೇಳ್ತೀರಾ? ಈ ಉಪನಿಷತ್ತು ಏನಾದರೂ ಅಧ್ಯಯನ ಮಾಡಿದ್ಯಾ? ಅದು ಔಟ್ ಆಫ್ ಸಿಲೆಬಸ್. ಯಾವ ಕಂಪ್ನಿಗೆ ಕೆಲಸ ಮಾಡ್ತಾ ಇದೆಯಾ, ಎಷ್ಟು ಪ್ಯಾಕೇಜು, ಎಷ್ಟು ಸತಿ ಫಾರಿನ್ ಟ್ರಿಪ್ ಹೋಗಿದ್ಯಾ, ಇದು ನಮ್ಮ ಕ್ವಶನೇರ್. ಪ್ಯಾರಾಮೀಟರ್ಸ್ ಎಲ್ಲ ನಮ್ಮದಿದು. ನೀನು ಚಿನ್ಮಯ ಮಿಷನ್ನಿನ ಗೀತಾಜ್ಞಾನ ಯಜ್ಞಗಳನ್ನು ಒಟ್ಟು ಎಷ್ಟು ಅಟೆಂಡ್ ಮಾಡಿದ್ಯಾ? ನಮ್ಮ ಹುಡುಗಿ ನಿಮಗೆ ಕೊಡಬೇಕಾದ್ರೆ, ಅಥವಾ ಯಾವುದೋ ಒಂದು ಕಂಪ್ನಿಗೆ ಕೆಲಸಕ್ಕೆ ಸೇರಕ್ಕೆ ಹೋಗ್ತೀಯಾ, ಅವ್ರು ಕೇಳ್ತಾರ ನಿನ್ನನ್ನು, ಭಗವದ್ಗೀತೆ 18 ಅಧ್ಯಾಯದಲ್ಲಿ ಎಷ್ಟು ಅಧ್ಯಾಯ ನಿನಗೆ ಗೀತಾಜ್ಞಾನ ಯಜ್ಞ ಕೇಳಿದೆಯಾ? ಯಾರೂ ಕೇಳಲ್ಲ. ದೇರ್ ಈಸ್ ನೋ ನೆಸೆಸಿಟಿ, ಅವಶ್ಯಕತೆಯೇ ಇಲ್ಲ. ಹೀಗಾಗಿ ಯಾರೂ ಕೂಡ ಬರಲ್ಲ. ಕೇಳೋದೇ ಇಲ್ವಲ್ಲ ನಾವು. ಯೋಚನೆ ಮಾಡಿ. ಇವಾಗ ನಮ್ಮ ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೂ ಯಾರಾದರೂ ಬಂದರೆ ನೀನು ಭಗವದ್ಗೀತೆ ಓದಿದ್ಯಾ ಅಂತ ಯಾರನ್ನೂ ಕೇಳೋದೇ ಇಲ್ಲ. ಬಂದು ಕೆಲಸ ಮಾಡಪ್ಪ ಸಾಕು. ಸೊ ಹೀಗಾಗಿ ಮನಸ್ಸನ್ನು ನಾನು ನಿಗ್ರಹಿಸಬೇಕು ನನಗನ್ನಿಸೋದೇ ಇಲ್ಲ. ಇದೇ ಬದುಕು ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು. ಕೃಷ್ಣ ಹೇಳ್ತಾನೆ, ನೋಡು, ಜೀವನದಲ್ಲಿ ಪೆಟ್ಟು ಬಿದ್ದಾಗ ನಿನಗನ್ನಿಸ್ತದೆ, ಯಾಕೆ ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡ್ದ, ಯಾಕೆ ಕಷ್ಟ ಅನ್ನುವಂಥ ಅದನ್ನು ಕೊಡ್ತಾ ಇದ್ದಾನೆ. ಯಾವಾಗ? ಜೀವನದಲ್ಲಿ ಏನೋ ಪೆಟ್ಟು ಬಿದ್ದಾಗ. ಯೋಚನೆ ಮಾಡಿ. ಇವಾಗ ನೀವು ಆ ಪ್ರಶ್ನೆ ಅನ್ನುವಂಥದ್ದು ನನ್ನಲ್ಲಿಯೇ ಹುಟ್ಟಬೇಕೇ ಹೊರತು ಹೊರಗಡೆಯಿಂದ ಅಲ್ಲ. ಹೊರಗಡೆಯಿಂದ ಅಲ್ಲ. ವಿಚಿತ್ರ ಏನಪ್ಪ ಅಂದರೆ, ಕೆಲವರು ಬಂದ್ಬಿಡ್ತಾರೆ, ಏನೋ ಗೀತಾಜ್ಞಾನ ಯಜ್ಞ ಇದೆ ಪ್ರಶ್ನೆ. ಇವತ್ತು ರಾಜಾಜಿನಗರದಲ್ಲಿ ಸಾಯಿ ವುಮೆನ್ಸ್ ಕಾಲೇಜ್ ಇತ್ತು. ಅಲ್ಲಿ ಮಕ್ಕಳಿಗೆ ಏನಾದರೂ ಮಾತನಾಡಿ ಅಂದರು. ನಾನು ಹೇಳಿದೆ, ನೋಡಪ್ಪ, ಸಕ್ಸಸ್ ಅನ್ನುವಂಥದ್ದಕ್ಕೆ ಹಾರ್ಡ್ ವರ್ಕ್ ಅನ್ನುವಂಥದ್ದೇ ಮಂತ್ರ. ಯಾರಾದರೂ ಸಕ್ಸಸ್ಫುಲ್ ವ್ಯಕ್ತಿ ಇದ್ದಾನೆ ಅಂದರೆ ಸೀಕ್ರೆಟ್ ಆಫ್ ಸಕ್ಸಸ್ ಈಸ್ ಸ್ವೆಟ್. ನಾನು ಹೇಳಿದೆ, ಇಲ್ಲೊಂದು ಮ್ಯಾಗ್ಝೈನ್ ಇದೆ, ಇದರಲ್ಲಿ ಒಂದು ಕನ್ನಡ ಆರ್ಟಿಕಲ್ ಇದೆ, ಹಿಂದಿ ಆರ್ಟಿಕಲ್ ಇದೆ, ಇಂಗ್ಲೀಷ್ ಆರ್ಟಿಕಲ್ ಇದೆ. ನಿರರ್ಗಳವಾಗಿ ಯಾರು ಬಂದು ಓದ್ತೀರಾ ಅಂದರೆ ಒಬ್ಬರು ಕೈ ಎತ್ತಲಿಲ್ಲ. ಯೋಚನೆ ಮಾಡಿ ನೀವು. ಒಬ್ರಿಗೂ ಧೈರ್ಯ ಇಲ್ಲ ಬಂದು ನಾನು ಓದಬಲ್ಲೆ ಅಂತ. ನಾನು ಹೇಳಿದೆ, ತಪಸ್ಸಂದರೆ ಅದೇ. ನೀವು ಯಾವುದೇ ಪುಸ್ತಕ ಕೊಡಿ, ನಾನು ಓದ್ತೇನೆ. ಅರ್ಥ ಆಗುತ್ತೋ ಇಲ್ವೋ, ಯಾಕೆ ನನಗೆ ಕಾನ್ಫಿಡೆನ್ಸ್ ಇದೆ.
ಕಾನ್ಫಿಡೆನ್ಸ್ ಇದೆ. ಐ ಕ್ಯಾನ್ ರೀಡ್. ಅರ್ಥ ಆಗೋದು ಬಿಡೋದು ನೆಕ್ಸ್ಟ್. ಯಾಕೆ? ಅದಕ್ಕೆ ಅಷ್ಟು ಅಭ್ಯಾಸ ನನ್ನಲ್ಲಿ ನಡೆದಿದೆ. ನಂತರ ಎಲ್ಲ ಆದಮೇಲೆ ಒಂದು ಕ್ವಶನ್ ಆನ್ಸರ್ ಸೆಷನ್ ಒಂದು ಆಯಿತು. ಏನಾದರೂ ಕೇಳಿ ಅಂದೆ. ಒಬ್ಬಳು ಎದ್ದಿದ್ಕೊಂಡು ಇಂಡಿಯಾದ ಫಸ್ಟ್ IPS ಆಫೀಸರ್ ಯಾರು ಅಂದು. ನಾನು ಹೇಳಿದೆ ಗೂಗಲ್ ಮಾಡು ಸಾಕು ಗೊತ್ತಾಗುತ್ತೆ ಅಂತ. ನಾನು ಹೇಳಿದ್ದು ನಾನು ಮಾತನಾಡಿದ್ರಲ್ಲಿ ಈ ನಂತರ ಯಾರೋ ಕೇಳಿದ್ರು ಯಾವ ಪುಸ್ತಕ ಓದಬೇಕು, ಓಕೆ. ಬಟ್ ಏನಾಗುತ್ತೆ ಅಂದರೆ ನನಗೆ ಏನು ಕೇಳಬೇಕು ಅನ್ನುವಂಥದ್ದು ಗೊತ್ತಿಲ್ಲ, ಏನು ಕೇಳಬೇಕು ಅಂತಲೂ ಗೊತ್ತಿಲ್ಲ. ಅದೇ ವಿಚಿತ್ರ. ನಮ್ಮ ಸ್ವಾಮೀಜಿ ಹೇಳೋರು, ತೇಜೋಮ್ಯಾನಂಜಿ ತುಂಬ ಚಂದದಲ್ಲಿ, ನಾನು ಬ್ರಹ್ಮಸೂತ್ರದ ಮೇಲೆ ಪಾಠ ಮಾಡಿದ್ರೆ ಜನ ಮಂಗಳಸೂತ್ರದ ಮೇಲೆ ಪ್ರಶ್ನೆ ಕೇಳ್ತಾರೆ. ಏನು ಮಾಡೋದು? ಸೇಮ್ ಬ್ರಹ್ಮಸೂತ್ರದ ಮೇಲೆ. ಯಾಕೆಂದರೆ ಏನು ಕೇಳಬೇಕು ಅಂತಲೂ ಗೊತ್ತಿಲ್ಲ ನನಗೆ. ಒಂದು ಮನಸ್ಸು ಅನ್ನುವಂಥದ್ದಿದೆ, ಅದರ ಮೇಲೆ ನಾನು ಚಿಂತನೆ ಮಾಡಬೇಕು. ಇಲ್ಲ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಆ ಪ್ರಾಕ್ಟೀಸ್ ಅನ್ನುವಂಥದ್ದು ಏನಿದೆಯಲ್ಲ ಅದೇ ನನ್ನನ್ನು ಕಾಪಾಡ್ಬೋದು. ನಾನು ಹೇಳಿದ್ನಲ್ಲ, ಯಾವುದೇ ಸಂಸ್ಕೃತ ಶ್ಲೋಕ ಕೊಟ್ಟರು ಅದನ್ನು ನಿರರ್ಗಳವಾಗಿ ಓದ್ತೇವೆ. ಯಾಕೆ? ಅಷ್ಟು ಅಭ್ಯಾಸ ನಾವು ಮಾಡಿದ್ದೇವೆ, ಅಷ್ಟು ಅಭ್ಯಾಸ. ಅದು ಯಾವುದೇ ವಿಷಯಕ್ಕೆ ಸಂಬಂಧಿಸಿರಲಿ ಓದ್ಬೋದು. ಯಾಕೆ? ಧೈರ್ಯ ಇದೆ. ಆ ಲಿಪಿ ಅಂದರೆ ಭಯ ಇಲ್ಲ ನಮಗೆ. ಅದಕ್ಕೆ ಅಭ್ಯಾಸ ಬೇಕು. ಅದೇ ರೀತಿಯೇ ಚಂಚಲವಾದ ಮನಸ್ಸನ್ನು ನಿಗ್ರಹಿಸಬೇಕು ಅಂದರೆ ಒಂದೇ ದಾರಿ, ಅಭ್ಯಾಸ. ಒಬ್ಬ ಹುಡುಗ ಇದ್ದಾನೆ, ನಾವೇನು ಹೇಳ್ತೀವಿ, ಈ ಹುಡುಗನಿಗೆ ಒಳ್ಳೆ ಸಂಪ್ರದಾಯಸ್ಥ ಹುಡುಗ ಸ್ವಾಮೀಜಿ. ಏನಪ್ಪ ಸಂಪ್ರದಾಯಸ್ಥ ಅಂದರೆ ಬೆಳಗ್ಗೆ ಬೇಗ ಹೇಳ್ತಾನೆ, ದೇವರ ಪೂಜಾ ಕಾರ್ಯಗಳೆಲ್ಲ ಮಾಡ್ತಾನೆ, ಯಾರಿಗಾದರೂ ಸಹಾಯ ಮಾಡ್ತಾನೆ. ಏನಿದ್ರ ಅರ್ಥ? ಒಳ್ಳೆ ಸಂಪ್ರದಾಯಸ್ಥ ಅನ್ನೋದ್ರ ಅರ್ಥ ದಿನನಿತ್ಯವೂ ಅಭ್ಯಾಸ ಮಾಡ್ತಾ ಇದ್ದಾನೆ ಅಷ್ಟೇ. ದಿನನಿತ್ಯವೂ ಅಭ್ಯಾಸ ಮಾಡ್ತಾ ಇರುವುದರಿಂದ ಅವನನ್ನು ನಾವು ಸಂಪ್ರದಾಯಸ್ಥ ಅಂತೀವಿ, ಬೇರೆ ಇನ್ನೇನಿಲ್ಲ. ಈ ಒಳಿತನ್ನು ನಾನು ಮಾಡ್ತಾ ಇದ್ದೀನಿ ಅಂದರೆ ಆ ಕೆಟ್ಟದರ ಬಗ್ಗೆ ನನಗೆ ವೈರಾಗ್ಯ ಇದೆ ಅಂತಲೇ ಲೆಕ್ಕ ಅಲ್ವಾ? ಇಲ್ಲಿ ಒಳಿತಿದೆ ಅಂದರೆ ಕೆಟ್ಟದ್ರ ಬಗ್ಗೆ ವೈರಾಗ್ಯ, ಅದರಲ್ಲಿ ಸಂಶಯನೇ ಇಲ್ಲ. ಮನಸ್ಸು ರಾಮ 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 ಅಂದರೆ ಆ ಮನಸ್ಸು ಕಾಮದತ್ತ ಹೋಗುವುದಿಲ್ಲ. ಎಲ್ಲಿ ರಾಮ ಇದ್ದಾನೋ ಅಲ್ಲಿ ಕಾಮ ಇಲ್ಲ. ಇದೇ ನಾವು ಮಾಡಬೇಕಾಗಿರೋದು. ನಾವು ಅಭ್ಯಾಸ ಮಾಡಬೇಕು. ಏನು ಅಭ್ಯಾಸ? ಅದಕ್ಕೆ ಹೇಳೋದು, ಒಂದು ವೇಳೆ ನಾನು ಜಪ ಮಾಡ್ತೀನಿ ಅಂದರೆ ಅಭ್ಯಾಸ ಮಾಡಬೇಕು. ನಾನು ಹೇಳಿದ್ನಲ್ಲ, ಮೆಟ್ಲಿಂದ ಇಳಿಬೇಕಾದ್ರೆ ಹರಿ ಓಂ ಹರಿ ಓಂ ಹರಿ ಓಂ, ಮೆಟ್ಲು ಹತ್ತಬೇಕಾದ್ರೆ ಹರಿ ಓಂ ಹರಿ ಓಂ, ಹೊರಗೆ ಹೋದರೆ ಹರಿ ಓಂ ಹರಿ ಓಂ. ಅಭ್ಯಾಸ ಮಾಡಿ. ನೀವು ಅಭ್ಯಾಸ ಮಾಡಿದ್ರೆ ಬೇರೆ ಏನು ತಲೆಯಲ್ಲಿ ಬರೋದೇ ಇಲ್ಲ, ಅದೇ ಬರೋದು. ಆ ಅಭ್ಯಾಸ ಅನ್ನುವಂಥದ್ದು ನಮಗೆ ಬೇಕು. ಹೀಗಾಗಿ ಅಭ್ಯಾಸ ಮಾಡಿದ್ರೆ ವೈರಾಗ್ಯ ಅನ್ನುವಂಥದ್ದು ಬೋನಸ್. ವೈರಾಗ್ಯ ಬಿಡಬೇಕು ಅಂತಿಲ್ಲ, ಇದು ಮಾಡಿದ್ರೆ ಅದಿಲ್ಲ. ಹೀಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಮನೆ ಪರಿಸರ. ನಾನು ಲಾಸ್ಟ್ ಟೈಮ್ ಅಲ್ಲೇ ಒಂದು ಕಡೆ ಯಜ್ಞ ಮಾಡೋಕ್ಕೆ ಹೋಗಿದ್ದೆ. ಐ ಥಿಂಕ್ ರಾಜಾಜಿನಗರದಲ್ಲೇ ಸಾಯಿ ವುಮೆನ್ಸ್ ಕಾಲೇಜಲ್ಲೇ ಕ್ಲಾಸ್ ಮಾಡ್ತಾಯಿದ್ದೆ. ಒಂದು 2-3 ವರ್ಷದ ಹಿಂದೆ ಯಾರೋ ಒಬ್ಬರು ಮನೆಗೆ ಊಟ ಕರ್ಕೊಂಡಿದ್ರು. ಫಸ್ಟ್ ಟೈಮ್ ಹೋಗಿದ್ವಿ. ಫಸ್ಟ್ ಟೈಮ್ ಊಟ ಮಾಡಲ್ಲ ಹೋಗೋಷ್ಟೊತ್ತಿಗೆ ಸ್ವಾಮೀಜಿ ಇರಿ, ನಮ್ಮ ಮೊಮ್ಮಗ ಬರ್ತಾನೆ ಅಂತ. ಸೊ 2 ಗಂಟೆ ಅಷ್ಟೊತ್ತಿಗೆ ಅವ್ನು ಬಂದಿದ್ದ ತಕ್ಷಣ ರೂಮ್ಗೆ ಹೋದ, ಪಂಚೆ ಉಟ್ಕೊಂಡ, ಬಂದ, ನಮಸ್ಕಾರ ಮಾಡ್ದ. ಸಣ್ಣ ಹುಡುಗ, 3 ವರ್ಷ 4 ವರ್ಷ. ಅನಂತರ ಹೇಳ್ತಾನೆ, ಇವತ್ತು ಅನುಗ್ರಹ ಭಾಷಣ ನಿಮ್ಮದು ಎಲ್ಲಿದೆ ಅಂತಾನೆ. ಆ ವಯಸ್ಸಲ್ಲಿ ನಮಗೆ ಅನುಗ್ರಹ ಶಬ್ದನೇ ಗೊತ್ತಿರಲಿಲ್ಲ. ನಿಮ್ಮ ಅನುಗ್ರಹ, ಯಾಕಂದರೆ ಮನೆಯಲ್ಲಿ ಹೇಳ್ತಾರೆ ಗುರುಗಳು ಬಂದಿದ್ದಾರೆ, ಇವತ್ತು ಅನುಗ್ರಹ ಭಾಷಣ ಇದೆ. ಆ ಮಗುವಿನಲ್ಲಿ ಅದು ಸಂಸ್ಕಾರ ಬಂದ್ಬಿಡ್ತು. ಅದರಿಂದಾನೇ 3ನೇ ಅಧ್ಯಾಯದಲ್ಲಿ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ. ನಾವು ಹಿರಿಯರು ಏನು ಮಾಡ್ತೇವೆ, ಮಕ್ಕಳು ಅದನ್ನು
ಆ ಮಗು ಬಂದು ಕೇಳ್ತಾ ಇದ್ದಾನಲ್ಲ ಅನುಗ್ರಹ ಭಾಷಣ ಯಾವಾಗ ಅಂತ ನೀವೇ ಪ್ರಶ್ನೆ ಮಾಡಿ. ಅದಕ್ಕೆ ಕಾರಣ ಏನು? ಕಾರಣ ಮನೆಯಲ್ಲಿ ಮಾತನಾಡ್ತಾ ಇರೋದು. ಅದು ಯಾವುದೇ ವಿಷಯ ಆಗಿರಲಿ, ನಾವು ಬೆಳೆದ ಪರಿಸರ ಅನ್ನುವಂಥದ್ದು ನಮ್ಮ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತದೆ. ಹೀಗಾಗಿ ನನ್ನ ಬದುಕು ಸುಧಾರಿಸಬೇಕಾದ್ರೆ ಏನನ್ನು ನಾನು ಅಭ್ಯಾಸ ಮಾಡಬೇಕು? ಒಳಿತನ್ನು ನಾನು ಅಭ್ಯಾಸ ಮಾಡಬೇಕು. ಅದು ಇತರರ ಮೇಲೂ ಮನೆಯಲ್ಲಿ ಇರುವವರ ಮೇಲೂ ಪ್ರಭಾವ ಬೀಳ್ತದೆ. ನನ್ನ ಮನಸ್ಸಿನ ಉದ್ಧಾರ ನನ್ನಿಂದಾನೇ, ಬೇರೆ ಯಾರಿಂದನೂ ಆಗಲ್ಲ. ಹೀಗಾಗಿ ಆ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ, ಇದನ್ನು ನಾವು ವಿಚಾರ ಮಾಡಿ 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 ಒಂದು ಮನೆಯಲ್ಲಿ ನಾಯಿ ಇದ್ದರೆ ಸಾಕು, ಅದಕ್ಕೂ ಅಭ್ಯಾಸ ಆಗೋಗುತ್ತೆ, ಇವ ನನ್ನ ಯಜಮಾನ ಅಂತ. ಖುಷಿಯಾಗುತ್ತೆ, ಬಾಲ ಅಲ್ಲಾಡಿಸುತ್ತೆ. ಯಾಕೆ? ನನ್ನ ಯಜಮಾನ ಬಂದಿದ್ದೆ, ಅಭ್ಯಾಸ ಆಗೋಗಿದೆ, ಇವ ನನ್ನ ಯಜಮಾನ ಅಂತ. ಎಷ್ಟೋ ಕಡೆ ಏನಾಗುತ್ತೆ, 4-5 ವರ್ಷ ನಾಯಿಯನ್ನು ಸಾಕ್ತಾರೆ, ಅವರು ದೇಶ ಬಿಟ್ಟು ಬೇರೆ ಕಡೆ ಹೊರಟೋಗ್ಬಿಡ್ತಾರೆ, ಆ ನಾಯಿಯನ್ನು ಇನ್ನೊಬ್ಬರಿಗೆ ಕೊಟ್ಬಿಡ್ತಾರೆ. ನಾಯಿಗೆ ಅರ್ಥ ಆಗುತ್ತೆ, ಇವಾಗ ಅವರಿಲ್ಲ, ಇವರು ನನ್ನ ಯಜಮಾನ ಅಂತ. ಅದರ ಜೊತೆಯಲ್ಲೇ ಆನಂದವಾಗಿರ್ತದೆ, ಹೊಂದ್ಕೊಂಡು ಬಿಡ್ತದೆ ನಾಯಿ. ನಮ್ಮ ಮನಸ್ಸು ನಾಯಿಗಿಂತ ಏನು ಕಡಿಮೆ ಅಲ್ಲ. ಡೆಫಿನೆಟ್ಟಾಗಿ ನಾವು ಯಾವುದನ್ನು ಅಭ್ಯಾಸ ಮಾಡ್ತೇವೋ ಅದು ಕಲ್ತು ಬಿಡ್ತದೆ. ನೀವು ಬೆಳಗ್ಗೆ ಹೇಳಬೇಕು, ಆ ಬೆಳಗ್ಗೆ ನಾನು ಹೇಳಬೇಕು ಅನ್ನುವಂಥದ್ದು ಮನಸ್ಸಿಗೆ ಹೇಳಿದರೆ ಒಂದು 4 ದಿನ 5 ದಿನ ನಮಗೆ ಅಲಾರಾಮ್ ಬೇಕಾಗುತ್ತೆ. 6ನೇ ದಿನ ಕರೆಕ್ಟಾಗಿ ಅದೇ ಟೈಮಿಗೆ ಎದ್ದೇಳ್ತೀವಿ ನಾವು. ಯಾಕೆ? ಅಭ್ಯಾಸ. ಶಬ್ದಗಳು ಅಷ್ಟೇ, ನಾವು ಯಾವ ಶಬ್ದಗಳನ್ನು ಉಪಯೋಗಿಸ್ತಾ ಇರ್ತೀವೋ ಅದು ಅಭ್ಯಾಸ ಆಗೋಗ್ಬಿಡ್ತದೆ. ನಾವೆಲ್ಲ ಓದಿದ್ದು ಕನ್ನಡ ಮೀಡಿಯಮಲ್ಲಿ, ನಮಗೆ ABCD ಅನ್ನುವಂಥದ್ದು ಬರೆದದ್ದು 5ನೇ ಕ್ಲಾಸಲ್ಲಿ. ಅಲ್ಲಿಯ ತನಕ ABCDನೇ ಗೊತ್ತಿರಲಿಲ್ಲ ನಮಗೆ. ಆದರೆ ಒಂದೊಂದು ಶಬ್ದ, ಇಂಗ್ಲೀಷ್ ಶಬ್ದ ಇಷ್ಟ ಆಗೋಗೋದು. ನನಗೆ ಇಂಪಾಸಿಬಲ್ ಅನ್ನುವಂಥ ತುಂಬ ಇಷ್ಟ ಆಗೋದು. ಯಾವಾಗ ಮನೆಯಲ್ಲಿ ಅಮ್ಮ ಹೇಳ್ತಾರೆ, ಹೋಗಿ ಅದು ತಗೊಂಬ, ಇಂಪಾಸಿಬಲ್, ಅಭ್ಯಾಸ ಆಗೋಗ್ಬಿಡುತ್ತೆ. ಯಾರೋ ಏನು ಹೇಳಿದ್ರು, ಅದು ಯಾವ ಹಂತಕ್ಕೆ ಹೋಯ್ತು ಅಂದರೆ ಸ್ಕೂಲಲ್ಲಿ ಮಾಸ್ಟರ್ ಕರೆದು ಬೋರ್ಡ್ ಮೇಲೆ ಬರೀ ಇಂಪಾಸಿಬಲ್ ಬಂದ್ಬಿಡ್ತದೆ. ಆವಾಗ ಒಂದು 4 ಸತಿ ಪೆಟ್ಟು ಬಿದ್ದ ಮೇಲೆ ಆ ಅಭ್ಯಾಸ ಹೋಗುತ್ತೆ. ಏನು ಇಂಪಾಸಿಬಲ್ ಶಬ್ದ ಹೇಳಬಾರ್ದು ಅಂತ ಮನಸ್ಸಿಗೆ ನಾನೇ ಹೇಳಬೇಕು. ಬಾಯಿಗೆ ಬರ್ತದೆ, ಬೀಗ ಹಾಕಬೇಕು. ಅಭ್ಯಾಸ ಅನ್ನುವಂಥದ್ದು ಅಷ್ಟು. ನೀವು ಯೋಚನೆ ಮಾಡಿ, ನಾನು ಹೇಳಿದ್ನಲ್ಲ, ನಾನು ಕೂತ್ಕೊಳ್ಳೋ ಜಾಗ ಅಭ್ಯಾಸ ಆಗೋಗ್ಬಿಡ್ತದೆ. ಅಲ್ಲೇ ಬಂದು ಕೂತ್ಕೊಳ್ತೀನಿ ನಾನು, ಯಾಕೆ? ಅಭ್ಯಾಸ ಆಗೋಗ್ಬಿಟ್ಟಿದೆ. ಹೀಗಾಗಿ ಅಭ್ಯಾಸ ಇಲ್ಲಾಯಿತು, ನಾನು ಒಳಿತನ್ನು ಮಾಡ್ತೀನೋ ಒಳಿತು ಅಭ್ಯಾಸ ಆಗುತ್ತೆ, ಕೆಟ್ಟ ಅಭ್ಯಾಸ ಮಾಡ್ತೀನೋ ಕೆಟ್ಟದ್ದು ಅಭ್ಯಾಸ ಆಗೋಗ್ಬಿಡುತ್ತದೆ. ಇವಾಗ ಯಾವುದು ಒಳ್ಳೆಯದು? ನನ್ನ ಮನಸ್ಸನ್ನು ನಾನೇ ಕೇಳ್ಕೊಳ್ಬೇಕು. ಈ ಅಭ್ಯಾಸದಿಂದ ನನಗೆ ನೋವಾಗ್ತಾ ಇದೆಯಾ ಇಲ್ವಾ ನಾನೇ ಕೇಳ್ಕೊಳ್ಬೇಕು. ಹೀಗಾಗಿ DVG ಅವರು ಹೇಳ್ತಾರೆ, ಕಷ್ಟ ಭಯ ತೋರ್ದಂದು ನಷ್ಟ ನಿನಗಾದಂದು ದೃಷ್ಟಿಯನ್ನು ತಿರುಗಿಸಿ ಒಳಗಡೆಗೆ ನೋಡಲ್ಲಿ. ಜೀವನದಲ್ಲಿ ಕಷ್ಟನೋ ನೋವು ಸಂಭವಿಸ್ತೋ ಹೊರಗಡೆ ಉತ್ತರವನ್ನು ಹುಡ್ಕೋಕ್ಕೆ ಹೋಗಬಾರ್ದು, ನನ್ನ ಒಳಗಡೆಗೆ ದೃಷ್ಟಿಯನ್ನು ತಿರುಗಿಸ್ಬೇಕು. ನನಗೆ ದುಃಖ ಯಾಕಾಯಿತು ಅನಲೈಸ್ ಮಾಡು. ಆ ಅನಲೈಸ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ ಈ ಕಾರಣದಿಂದ ನನಗೆ ದುಃಖ ಆಗ್ತಾ ಇದೆ. ಆಗ ಮಾತ್ರ ನಾನು ಬದಲಾಗಲಿಕ್ಕೆ ಸಾಧ್ಯ. ನಮ್ಮ ಹಿಂದಿನ ಋಷಿ ಮುನಿಗಳೆಲ್ಲ ಏನು ಮಾಡಿದ್ದು? ಒಂದೇ ಭಗವದ್ಗೀತಾ ಶ್ಲೋಕ ತೆಗೆದುಕೊಂಡ್ರು. ಆಚಾರ್ಯ ಶಂಕರರು ಹೀಗೆ ಹೇಳಿದ್ದಾರೆ, ಮಧ್ವಾಚಾರ್ಯರು ಹೀಗೆ ಹೇಳಿದ್ದಾರೆ, ರಾಮಾನುಜಾಚಾರ್ಯರು ಹೀಗೆ ಹೇಳಿದ್ದಾರೆ. ಮತ್ತು ನನಗೇನು ಹೊಸತು ಕಾಣಿಸ್ತದೆ ಅದರಲ್ಲಿ, ಅದು ಮುಖ್ಯ. ನನ್ನ ಜೀವನಕ್ಕೆ ಈ ಶ್ಲೋಕ ಯಾವ ರೀತಿ ಸಹಾಯಕ್ಕೆ ಆಗ್ತದೆ ನಾವೇ ವಿಚಾರ ಮಾಡಬೇಕು. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಮನಸ್ಸು ಅನ್ನುವಂಥ ಅದನ್ನು ಅಭ್ಯಾಸದ ಮುಖಾಂತರ ನಿಗ್ರಹಿಸಬಹುದು, ವೈರಾಗ್ಯದ ಮುಖಾಂತರ ನಿಗ್ರಹಿಸಬಹುದು. ಹೇಗೆ ಅಲ್ವಾ? ಇವಾಗ
ಆರಂಭದಲ್ಲಿ 20 ನಿಮಿಷ ಮಾತನಾಡ್ತಾರೆ. ಆ 20 ನಿಮಿಷ ಮಾತನಾಡುವಂಥವರು ಈ 20 ನಿಮಿಷ ಮಾತನಾಡಬೇಕಾದ್ರೆ ಎಷ್ಟು ಅಭ್ಯಾಸ ಮಾಡಿರಬೇಕು? ಆ ಎಷ್ಟು ಅಭ್ಯಾಸ ಮಾಡಿದ್ರಲ್ಲ ಅದಕ್ಕೆ ಹೆಸರು ತಪಸ್ಸು. ನಾನು ಓದೇ ಇಲ್ಲ, ಇಲ್ಲಿ ಬಂದುಬಿಟ್ಟಿದ್ದೀನಿ ಅಂದರೆ ಬರಲ್ಲ. ಯಾಕೆ ಬರಲ್ಲ? ಯಾಕೆ ಬರಲ್ಲ ಅಂದರೆ ಅಭ್ಯಾಸ ಇಲ್ಲ. ಆ ಅಭ್ಯಾಸ ಮಾಡಬೇಕಾದ್ರೆ ಬೇರೆ ಎಲ್ಲದರ ಬಗ್ಗೆ ವೈರಾಗ್ಯ. ಹೀಗಾಗಿ ಅಭ್ಯಾಸ, ವೈರಾಗ್ಯ ಮನಸ್ಸನ್ನು ನಿಗ್ರಹಿಸಲಿಕ್ಕೆ ಇರುವ ಒಂದೇ ದಾರಿ. ನನ್ನ ಶತ್ರು ಅನ್ನುವಂಥದ್ದೇ ಅದು. ನನ್ನ ಶತ್ರು ಏನು? ನಾನು ಏತಕ್ಕಾಗಿ ಇದನ್ನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ, ಅದೇ ನನ್ನ ಶತ್ರು. ನೀವು ರಾಮಾಯಣವನ್ನು ಓದಿ, ಮಹಾಭಾರತವನ್ನು ಓದಿ, ಎಲ್ಲ ನಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆಯೋ ಅದೇ ಇರೋದಲ್ಲಿ. ದೇವದಾನವರ ರಣರಂಗಮಾನವ ಹೃದಯ. ದೇವತೆಗಳು ಇದ್ದಾರೆ, ರಾಕ್ಷಸರು ಇದ್ದಾರೆ ನಮ್ಮ ಬದುಕಿನಲ್ಲಿ, ನಮ್ಮ ಮನಸ್ಸಿನಲ್ಲಿ. ಪ್ರತಿನಿತ್ಯವೂ ಗಲಾಟೆ ಮಾಡ್ತಾ ಇದ್ದಾರೆ ಇಬ್ಬರು. ಹೀಗಾಗಿ ನಾನು ಯಾರನ್ನು ಪೋಷಿಸ್ತೇನೆ ಆ ಸ್ವರೂಪ, ಆ ಸ್ವಭಾವ ನನ್ನದಾಗೋಗುತ್ತೆ. ನಾನು ದೇವರನ್ನು ಪೋಷಿಸಿದರೆ ದೇವರ ಸ್ವರೂಪ ನನ್ನದಾಗ್ತದೆ. ದಾನವನನ್ನು ನಾನು ಪೋಷಿಸಿದರೆ ದಾನವ ಸ್ವರೂಪಿ ನಾನಾಗ್ತೇನೆ. ಅದೇನು ಪೋಷಿಸುವುದು ಅಂದರೆ ಅಭ್ಯಾಸ ಅಷ್ಟೇ, ಇನ್ನೇನಿಲ್ಲ. ಒಳ್ಳೆಯ ಮನಸ್ಸು ಅಂದರೆ ಒಳ್ಳೆಯ ಅಭ್ಯಾಸ ಮಾಡಿದೆ. ವೈರಾಗ್ಯ ಅಂದ್ರೇನು? ವಿರಾಗಸ್ಯ ಭಾವ ವೈರಾಗ್ಯಂ. ರಾಗ ಅಂದರೆ ಬೇಕು ಅಂತ, ಕಾಮ ಅಂದರೆ ರಾಗ. ಕಾಮ ಅಂದ್ರೇನು? ಬಯಸುವುದು, ಬೇಕು. ವಿರಾಗ, ವೀತರಾಗ, ರಾಗ ಇಲ್ಲದೆ ಇರುವುದು, ಬೇಕು ಅನ್ನುವುದು ಇಲ್ಲದೆ ಇರುವುದು, ಬಯಸದೇ ಇರುವುದಕ್ಕೆ ಹೆಸರು ವಿರಾಗ. ಆ ವಿರಾಗ ಯಾರಲ್ಲಿದೆಯೋ ಅವನು ವೈರಾಗಿ. ಅದಕ್ಕೆ ಹೆಸರು ವೈರಾಗ್ಯ. ಯಾಕೆ ಬೇಡ ಅಂತೇನೆ ನಾನು? ಅದು ಕೂಡ ಸ್ವಾನುಭವದಿಂದಾನೆ. ಸ್ವಾನುಭವದಿಂದ. ಯಾರೋ ಒಬ್ಬ ವ್ಯಕ್ತಿ ನೀವು ನೋಡ್ತೀರಾ, ಅವ ಬಂದರೆ ಏನಾದರೂ ಹೇಳ್ತಾ ಇರ್ತಾನೆ. ಅವ ಬರ್ತಾನೆ ಅಂದರೆ ನಮ್ಗೆ ಗೊತ್ತಾಗೋಗ್ಬಿಟ್ಟಿದೆ, ಫಸ್ಟ್ ನಾವು ಜಾಗ ಖಾಲಿ ಮಾಡಿಬಿಡ್ತೀವಿ. ಯಾಕೆ? ಅವನ ಹತ್ರ ಕೂತ್ಕೊಂಡ್ರೆ ಮುಗೀತು, ತಲೆ ಹಾಳು ಮಾಡ್ತಾನೆ. ಹೀಗಾಗಿ ನಮ್ಗೆ ಗೊತ್ತಾಗೋಗುತ್ತೆ. ಆ ವೈರಾಗ್ಯ ಅನ್ನುವಂಥ ಅದನ್ನು ಪಡೆಯುವುದೇನಿದೆ ಅದು ಸಾಧನೆ. ನಂತರ ಕೃಷ್ಣ ಮುಂದುವರಿಸ್ತಾನೆ. ಅಸಂಯತಾತ್ಮನ ಯೋಗ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾತು ಯತತಾ ಶಕ್ಯೋ ವಾಪ್ತುಮುಪಾಯತಃ. ಈ ಯೋಗ, ಯೋಗ ಅಂದ್ರೇನು? ಮನಸ್ಸಿನ ಒಂದು ಪ್ರಶಾಂತತೆ, ಆತ್ಮಜ್ಞಾನವನ್ನು ಪಡೆಯುವುದು. ಇದು ಅಸಂಯತಾತ್ಮನಃ, ಸಂಯಮ ಇಲ್ಲದೆ ಇರುವಂತಹ ವ್ಯಕ್ತಿಗೆ, ನಿಗ್ರಹ ಇಲ್ಲದೆ ಇರುವ ವ್ಯಕ್ತಿಗೆ ದುಷ್ಪ್ರಾಪ, ಅದು ಸುಲಭವಾಗಿ ಸಿಕ್ಕುವುದಿಲ್ಲ. ಅಂದ್ರೇನು? ಯಾರು ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿಲ್ಲವೋ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅನ್ನುವಂತಹ ಇಂದ್ರಿಯಗಳು, ಇದಕ್ಕೆ ಹೆಸರು ಜ್ಞಾನೇಂದ್ರಿಯಗಳು. ಈ 5 ಇಂದ್ರಿಯಗಳನ್ನು ನಿಗ್ರಹಿಸಿಲ್ಲವೋ ಅವನಿಗೆ ಈ ನಿಗ್ರಹ, ಯೋಗ, ಆತ್ಮಜ್ಞಾನ ದುಷ್ಪ್ರಾಪ ಅಂದರೆ ಸಿಕ್ಕುವುದಿಲ್ಲ. ಆದರೆ ವಶ್ಯಾತ್ಮನ, ಯಾರು ನಿಗ್ರಹಿಸಿದ್ದಾನೋ ಅವನಿಗೆ ಶಕ್ಯ, ಅವನಿಗೆ ಸಾಧ್ಯ ಇದೆ. ಏನೀಗಂದರೆ ಅಂದರೆ ನನ್ನ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಏನೊಂದು 5 ಇಂದ್ರಿಯಗಳಿದೆ, ಅದರ ಪ್ರಪಂಚ ಯಾವುದು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ. ನಿಜ ಹೇಳಬೇಕಂದ್ರೆ ಪ್ರಪಂಚ ಅಂದ್ರೇ ಇದು.
ಕಣ್ಣು ನೋಡುವಂಥದ್ದು, ಕಿವಿ ಕೇಳುವಂಥದ್ದು, ನಾಲಿಗೆ ರುಚಿಸುವಂಥದ್ದು, ಮೂಗು ಆಘ್ರಾಣಿಸುವಂಥದ್ದು, ಚರ್ಮ ಸ್ಪರ್ಶಿಸುವಂಥದ್ದು. ಇಷ್ಟೇ ಪ್ರಪಂಚ, ಬೇರೆ ಇನ್ನೇನಿಲ್ಲ, ಬೇರೆ ಇನ್ನೇನಿಲ್ಲ. ಇವಾಗ ನನ್ನ ಪ್ರಪಂಚ, ಈ ನನ್ನ ಪ್ರಪಂಚ ನನ್ನ ಹಿಡಿತದಲ್ಲಿ ಬರಬೇಕಾದ್ರೆ ಏನು ಮಾಡಬೇಕು ನಾನು? ಅದು ನನ್ನ ವಶಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು? ಆಚಾರ್ಯ ಶಂಕರರು ಹೇಳ್ತಾರೆ, ಜ್ಞಾನವನ್ನು ಸಂಪಾದಿಸಿಕೋ, ಯೋಗವನ್ನು ಸಿದ್ಧಿಸಿಕೋ. ಯೋಗ ಅಂದರೆ ಆತ್ಮಜ್ಞಾನವೇ. ಆತ್ಮಜ್ಞಾನವನ್ನು ಸಿದ್ಧಿಸಿಕೋ. ಹಾಗೆ ಇವಾಗ ಯೋಚನೆ ಮಾಡಿ, ನಾವು ದೇವಸ್ಥಾನಕ್ಕೆ ಬಂದಿದ್ದೇವೆ. ಅಲ್ಲಿ ದೀನಬಂಧುವಿನ ಕಾಳಿಂಗಮರ್ದನನ ಕೃಷ್ಣ ಕಾಣಿಸ್ತಾ ಇದ್ದಾನೆ, ವಿಗ್ರಹ. ಯಾರೋ ನಿಮ್ಮನ್ನು ಕೇಳ್ತಾರೆ, ಸ್ವಾಮೀಜಿ ಆ ಕಲ್ಲು ದೇವ್ರು ಹೇಗಾಗುತ್ತೆ ಹೇಳಿ ನೋಡುವ. ಆ ಕಲ್ಲು ದೇವರಾಗ 1978 ಇದನ್ನು ಏನು ಪ್ರತಿಷ್ಠಾಪಿಸಿತ್ತು. 75 ಏನಾಗಿತ್ತು ಸ್ವಾಮೀಜಿ? ಇದು ಆ ಕಲ್ಲು ಒಂದು ಕಡೆ ಬಿದ್ದಿತ್ತು ಅಲ್ವಾ? ನಮ್ಮ ಶ್ರೀರಾಮ ಮಂದಿರ ಅಯೋಧ್ಯೆಯ ಶಿಲ್ಪಿ ಯೋಗರಾಜ್ ಅವರ ತಾತ ಇದನ್ನು ಕೆತ್ತಿದ್ದು. ಅವ್ರು ಕೆತ್ತೋದಕ್ಕಿಂತ ಮುಂಚೆ 1975 ಇಸ್ವಿಲಿ ಏನಾಗಿತ್ತಿದ್ದು? ಕಲ್ಲಾಗಿತ್ತು. ನಂತರ ದೇವರಾಯಿತು. ಏನೇ ಹೇಳಿ ಅದು ಕಲ್ಲೇ ತಾನೇ? ಹೌದು ಸ್ವಾಮೀಜಿ, ಕಲ್ಲೇ, ಕಲ್ಲೇ. ಇವಾಗ ನನ್ನ ಮನಸ್ಸಿಗೆ ನಾನು ಹೇಳಬೇಕು, ಯಾಕೆ ನಾನು ಅದಕ್ಕೆ ನಮಸ್ಕರಿಸಬೇಕು? ಸಾಮಾನ್ಯವಾಗಿ ಮನಸ್ಸು ಒಪ್ಪಲ್ಲ. ಯಾಕೆ ನಾನು ಅದಕ್ಕೆ ನಮಸ್ಕರಿಸಬೇಕು? ವಿಚಾರಪೂರ್ವಕವಾಗಿ ನೀವು ಚಿಂತನೆ ಮಾಡಿದಾಗ ನಿಮ್ಮ ಒಳಗಡೆ ನಿಮಗೆ ಜ್ಞಾನ ಉದಿಸ್ತದೆ. ಹೀಗಾಗಿಯೇ ಹೇಳೋದು ವೇದಾಂತ ಯಾರಿಗೆ? ವ್ಯಕ್ತಿಯ ಒಳಗಡೆ ಜ್ಞಾನೋದಯವಾಗಬೇಕು. ಸಿಂಪಲ್ ಚಿಂತನೆಯನ್ನು ಮಾಡುವ. ಒಬ್ಬ ಬರ್ತಾನೆ, ನನಗೂ ಅವನಿಗೂ ಆಗಲ್ಲ, ನಾನು ಅವನಿಗೊಂದು 4 ಹೊಡಿತೇನೆ, ಬಿದ್ದೋಗ್ಬಿಡ್ತಾನೆ. ಹೂ ಈಸ್ ಪವರ್ಫುಲ್? ನಾನು ಪವರ್ಫುಲ್, ಅವನು ವೀಕ್. ಅವ ಸುಮ್ಮನೆ ಆಗ್ತಾನ? ನಾಳೆ 4 ಜನರ ಜೊತೆಲಿ ಬರ್ತಾನೆ, ನಾನು ಒಬ್ಬ ಇದ್ದೀನಿ. 2 ಕೈ ಒಬ್ರು ಇಟ್ಕೊಳ್ತಾರೆ, ಇನ್ನೊಬ್ಬ ಬಂದು ಹೊಡಿತಾನೆ. ಇವಾಗ ಯಾರು ಪವರ್ಫುಲ್? ಅವರು ಪವರ್ಫುಲ್, ನಾನು ವೀಕ್. ನಾನು ಸುಮ್ಮನೆ ಕೂತ್ಕೊಳ್ತೀನಾ? ನಾಳೆ 10 ಜನ ಕರ್ಕೊಂಬರ್ತೀನಿ, ಆ 4 ಜನ ನೋಡಿಲ್ಲ. ಇದು ನೆವರ್ ಎಂಡಿಂಗ್. ಯಾರು ಪವರ್ಫುಲ್ ಹೇಳಲಿಕ್ಕಾಗತ್ತೋ? ಸಾಧ್ಯನೇ ಇಲ್ಲ. ನಾವು ಹಿಸ್ಟ್ರಿ ನೋಡಿಬಿಟ್ಟಿದ್ದೀವಿ. ಈ ರಾಜ್ಯದವರು ಆ ರಾಜ್ಯದ ಮೇಲೆ ದಂಡೆತ್ತಿ ಹೋದರು, ಅವ ಇನ್ನೊಬ್ಬರನ್ನು ಫ್ರೆಂಡ್ ಮಾಡಿಕೊಂಡ, ಇಬ್ಬರ ಜೊತೆಯಲ್ಲಿ ಇವನ ಮೇಲೆ ಬಂದ, ಇದನ್ನು ಅನ್ನೋದು ಮಾಡಿಕೊಂಡ, ಇನ್ನೊಬ್ಬ ಬಂದ. ನೆವರ್ ಎಂಡಿಂಗ್ ನಡೀತಾನೇ ಇರ್ತದೆ ಯುದ್ಧ. ಆದರೆ ನಾವು ಎಷ್ಟೇ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇರಲಿ, ಒಂದು ಸತಿ ಭೂಮಿ ಈಗಂದರೆ ಯಾರು ಪವರ್ಫುಲ್? ನಮಗೆ ಗೊತ್ತಾಗುತ್ತೆ, ನಮಗಿಂತ ಭೂಮಿ ಪವರ್ಫುಲ್. ಇಡೀ ಮನುಷ್ಯ ಸಮುದಾಯಕ್ಕಿಂತ ಭೂಮಿ ಪವರ್ಫುಲ್ ಅಲ್ವಾ? ಇವಾಗ ಭೂಮಿ ಎಲ್ಲೂ? ಆ ಕಲ್ಲನ್ನುವಂಥದ್ದು ಭೂಮಿನೇ ತಾನೆ. ನನಗಿಂತ ಹೇ ಭೂಮಿ ನೀನು ಪವರ್ಫುಲ್. ಜ್ಞಾನಿ ಹೇಳ್ತಾನೆ, ನನಗಿಂತ ನೀನು ಪವರ್ಫುಲ್, ಆದರೆ ನಿನ್ನನ್ನು ಗೌರವಿಸುವುದು ಹೇಗೆ? ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಭೂಮಿಗೆ ನಮಸ್ಕಾರ ಮಾಡ್ತೇನೆ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶ ಕ್ಷಮಸ್ವಮ. ನಿನ್ನ ಮೇಲೆ ನಾನು ಕಾಲಿಡ್ತಾ ಇದ್ದೀನಿ, ನನ್ನ ಕ್ಷಮಿಸಮ್ಮ, ನೀನು ಮೋರ್ ಪವರ್ಫುಲ್. ಭೂಮಿ ತಾಯಿ. ಹೊರಗಡೆ ಬರ್ತೀನಿ, ಒಂದು ದೇವಸ್ಥಾನ, ಅದು ಯಾವುದೇ ಮೂರ್ತಿ ಇರಲಿ, ಅದು ಮಣ್ಣಿನ ಪ್ರತೀಕ, ಭೂಮಿಯ ಪ್ರತೀಕ.
ಆ ವಿಗ್ರಹ. ಓಕೆ. ಎರಡನೇದು ನೀರು ಎಷ್ಟು ಪವರ್ಫುಲ್. ಒಮ್ಮೆ ಒಂದು ಸುನಾಮಿ ಬಂತು ಅಂದರೆ, ಒಮ್ಮೆ ಕುಂಭದ್ರೋಣ ಮಳೆ ಬಂತು ಅಂದರೆ ಎಷ್ಟು ಮುಳುಗೋಗೋದು, ಎಲ್ಲ ಮುಳುಗೋಗುತ್ತೆ. ನೀರಿನ ರಭಸದ ಮುಂದೆ ಯಾರೂ ನಿಲ್ಲಿಕ್ಕಾಗಲ್ಲ. ನನಗೆ ಗೊತ್ತಾಯಿತು, ನೀರು ನನಗಿಂತ ನೀನು ಪವರ್ಫುಲ್. ಅದನ್ನೇ ತೀರ್ಥ ತೆಗೆದುಕೊಳ್ಳು. ತೀರ್ಥ ಏನು? ನೀರೇ ತಾನೇ. ಯು ಆರ್ ಮೋರ್ ಪವರ್ಫುಲ್ ದ್ಯಾನ್ ಮೀ. ತೆಗೆದುಕೊಳ್ತೀನಿ. ನೆಕ್ಸ್ಟ್, ಕಾಡ್ಗಿಚ್ಚು, ಬೆಂಕಿ ಅಂತೀವಿ. ಯೋಚನೆ ಮಾಡಿ, ಒಂದು ಮನೆಯಲ್ಲಿ ಬೆಂಕಿ, ಗ್ಯಾಸ್ ಸಿಲಿಂಡರ್ ಅಂದ್ರೆ ಢಮ್ ಅಂತು, ಅಯ್ಯೋ, 100 ಅಲ್ಲ 1000 ಜನ ಅದರ ಮುಂದೆ ನಿಲ್ಲಿಕ್ಕಾಗಲ್ಲ. ಎಷ್ಟೊಂದು ಜನ ಕಾಡಿನ ಮಧ್ಯದಲ್ಲಿ ಸಿಕ್ಕಾಕೊಂಡು ಸುಟ್ಟು ಸುಣ್ಣವಾಗೋಗಿದ್ದಾರೆ. ನಮ್ಗೆ ಗೊತ್ತು, ಅಗ್ನಿ ಪವರ್ಫುಲ್. ಅದೇ ಅಲ್ವಾ ಮಂಗಳಾರತಿ. ದೇವರಿಗೆ ನಮಸ್ಕಾರ ಮಾಡ್ತೀವಿ, ತಗೋ. ಯಾಕೆ? ಯು ಆರ್ ಮೋರ್ ಪವರ್ಫುಲ್. ಅಪ್ಪ, ನಿನ್ನ ಮುಂದೆ ನಾನೇನಿಲ್ಲ. ಗಾಳಿ, ವಾಯು ಎಷ್ಟು ಪವರ್ಫುಲ್. ಯೋಚನೆ ಮಾಡಿ, ಆ ಒಂದು ಟೆಂಪೆಸ್ಟೋ ಅಥವಾ ಒಂದು ಸೈಕ್ಲೋನೋ ಅನ್ನುವಂಥದ್ದು ಬಂದಾಗ, ಚಂಡಮಾರುತ ಅಂತ ಕರಿತೀವಿ ನಾವು ಅದನ್ನು. ಮಾರುತ ಅಂದರೆ ಏನು? ಗಾಳಿ. ಆ ಮಾರುತನ ಮಗ ಮಾರುತಿ, ಹನುಮಂತ. ಅದರ ಶಕ್ತಿ ಎಷ್ಟು ಲೆಕ್ಕ ಹಾಕಿ ನೋಡುವ. ಗಾಳಿಗೆ ಇರುವಷ್ಟು ಶಕ್ತಿ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ದೇಶದಲ್ಲಿ ಕಡಿಮೆ ಕಾರ್ ಮೇಲೆ ಕೊಟ್ಟೋಗ್ಬಿಡುತ್ತೆ. ಗಾಳಿಗೆ ಅಷ್ಟು ಶಕ್ತಿ. ಗಾಳಿಯಲ್ಲಿ ಏನಿದೆ? ಆ ಗಾಳಿ ಅನ್ನುವಂಥದ್ದು ಸ್ಪರ್ಶ. ಗಾಳಿಯ ಗುಣ ಅನ್ನುವಂಥದ್ದು ಸ್ಪರ್ಶ. ಆ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಒಂದು ನೈವೇದ್ಯ ಏನೋ ಕೊಡ್ತಾರೆ, ಅಥವಾ ಅಲ್ಲೇನೋ ಒಂದು ಹೂ ಕೊಡ್ತಾರೆ, ಕಣ್ಣಿಗೆ ಇಟ್ಕೊಳ್ತೀನಿ. ಅಥವಾ ಆ ಒಂದು ದೇವರಿಗೆ ಅಗರಬತ್ತಿ ಅನ್ನುವಂಥದ್ದನ್ನು ಹಚ್ಚಿರ್ತಾರೆ, ಅದರ ಪರಿಮಳ ಅನ್ನುವಂಥದ್ದು ಸಿಕ್ಕುತ್ತೆ ನನಗೆ. ಗಾಳಿಯಲ್ಲಿ ಬರ್ತದದು, ಅದು ನಿನಗೆ ನಮಸ್ಕಾರ. ಇರುವುದೆಲ್ಲಿ? ಎಲ್ಲವೂ ಆಕಾಶದಲ್ಲಿ, ಎಲ್ಲವೂ ಆಕಾಶದಲ್ಲೇ. ಪಂಚಮಹಾಭೂತಗಳು ನನಗಿಂತ, ನಮ್ಮೆಲ್ಲರಿಗಿಂತ ಹೆಚ್ಚು ಶಕ್ತಿಶಾಲಿ. ಹೀಗಾಗಿ ಆ ಪಂಚಮಹಾಭೂತಗಳನ್ನು ನಾವೊಂದು ದೇವಸ್ಥಾನದಲ್ಲಿ ಆರಾಧಿಸ್ತೇವೆ. ಅದು ಚರ್ಚ್ ಆಗಿರಲಿ, ಮಸೀದಿ ಆಗಿರಲಿ, ಎಲ್ಲವೂ ಒಂದೇ. ಸ್ವಾಮೀಜಿ, ನಿಮಗೆ ಯಾಕೆ ಗೊತ್ತಾಯ್ತಿದ್ದು? ಸುಮ್ಮನೆ ವಿಚಾರ ಮಾಡ್ತಾ ಇದ್ದರೆ ಆಲೋಚನೆ ಬರ್ತದೆ. ಇದೊಂದೇ ಸತ್ಯನಾ? ನೀವು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿ, ನಿಮ್ಗೆ ಹೊಸದು ಬರ್ತದೆ. ನನಗೆ ಇದು ನೆಮ್ಮದಿಯನ್ನು ಕೊಟ್ಟಿದೆ. ಈ ಅರ್ಥ ನನಗೆ ಶಾಂತಿಯನ್ನು, ನೆಮ್ಮದಿಯನ್ನು ಕೊಟ್ಟಿದೆ. ಯಾಕೆ? ನನಗೆ ಗೊತ್ತು, ಪ್ರಕೃತಿಯ ಮುಂದೆ ನಾವು ಏನೂ ಇಲ್ಲ. ಪ್ರಕೃತಿಯ ಮುಂದೆ ನಾವೇನಿಲ್ಲ. ಹೀಗಾಗಿ ಪ್ರಕೃತಿಗೆ ನಮಸ್ಕಾರ. ಪ್ರಕೃತಿಯೇ ದೇವರು. ಆದ್ದರಿಂದ ನಮಗೆ ದೇವರು ಅಂದರೆ ಯಾರನ್ನ ಬೇಕಾದರೂ ನಾವು ದೇವರಂತ ಕಾಣ್ಬೋದು. ತಂದೆ ತಾಯಿಯನ್ನು ದೇವರು ಅಂತ ಕಾಣ್ಬೋದು, ಮಕ್ಕಳನ್ನು ದೇವರು ಅಂತ ಕಾಣ್ಬೋದು, ಗುರುಗಳನ್ನು ದೇವರು ಅಂತ ಕಾಣ್ಬೋದು, ಒಂದು ಮೂರ್ತಿಯನ್ನು ದೇವರು ಅಂತ ಕಾಣ್ಬೋದು, ಆ ತೀರ್ಥವನ್ನು ದೇವರು ಅಂತ ಕಾಣಬಹುದು, ಮಂಗಳಾರತಿಯನ್ನು ದೇವರು ಅಂತ ಕಾಣಬಹುದು, ಆ ಒಂದು ಹೂವನ್ನು ದೇವರು ಅಂತ ಕಾಣಬಹುದು. ಎಲ್ಲವೂ ದೈವವೇ ಅಲ್ವ ನಮಗೆ. ಚಂದನ ಹಣೆಯಲ್ಲಿ ಇಟ್ಕೊಳ್ತೇವೆ, ದೈವ. ಅದೇನದು? ಮಣ್ಣೆ. ಹೀಗಾಗಿ ನನ್ನ ಮನಸ್ಸನ್ನು ನನ್ನ ಹಿಡಿತಕ್ಕೆ ತರಬೇಕಾದ್ರೆ ನಾನು ಎಲ್ಲೆಲ್ಲೂ ಕೂಡ ದೈವವನ್ನು ಕಾಣಬೇಕು. ದೈವವನ್ನು ಕಾಣಬೇಕು. ನಮ್ಮ ಶಾಸ್ತ್ರಗಳು ಯಾವ ಹಂತಕ್ಕೆ ಹೋಗ್ತದೆ ಅಂದರೆ, ಅತಿಥಿಯನ್ನು ದೇವರು ಅಂತ ಕರಿತೀವಿ ನಾವು. ಯಾಕೆ ಅತಿಥಿಯನ್ನು ದೇವರು? ವಿಚಾರ ಮಾಡಬೇಕು. ಮನೆಗೆ ಯಾರು ಬಂದು ಕಾಲಿಂಗ್ ಬೆಲ್ ಒತ್ತುತ್ತಾರೆ, ಟಣ್ಣಂತ ಬಾಗಿಲು ತೆಗೆದು ಹೇಳ್ತೀವಿ, ಬನ್ನಿ ಅಂತೀವಿ. ಆವಾಹಯಾಮಿ, ಕೂತ್ಕೊಳ್ಳಿ, ಆಸನಂ ಸಮರ್ಪಯಾಮಿ. ಕೈಕಾಲು ತೊಳ್ಕೊಳ್ತೀರೋ, ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋಹೋ ಅರ್ಘ್ಯಂ ಸಮರ್ಪಯಾಮಿ. ಕಾಫಿ ಟೀ ಆಚಮನೀಯಂ ಸಮರ್ಪಯಾಮಿ. ಬೆಳಗ್ಗೆ ಬಂದಿದ್ದೀರೋ, ಸ್ನಾನ ಮಾಡಿ
ಟವಲ್ ಬೇಕಾ? ವಸ್ತ್ರಂ ಸಮರ್ಪಯಾಮಿ. ಚಂದನ ಹೂವು ಬೇಕಾ? ಅಲಂಕಾರಾನ್ ಸಮರ್ಪಯಾಮಿ. ನಂತರ ಬನ್ನಿ ತಿಂಡಿ ತಿನ್ನಿ, ನೈವೇದ್ಯಂ ನಿವೇದಯಾಮಿ. ಮಾತುಕತೆಯಾಯಿತು, ಕಡೆಗೆ ಉದ್ವಾಸಯಾಮಿ, ಹೋಗ್ಬಿಟ್ಟು ಬನ್ನಿ. ಮನೆಗೆ ಬಂದ ಅತಿಥಿನೂ ಕೂಡ ದೇವರೇ. ಮಕ್ಕಳು ದೇವರು ಯಾಕೆ? ಯೋಚನೆ ಮಾಡಿ. ಮಕ್ಕಳಿಗೆ ನಾವು ಸ್ನಾನ ಮಾಡಿಸ್ತೇವೆ, ದೇವರಿಗೂ ಕೂಡ ಅಭಿಷೇಕ ಮಾಡಿಸ್ತೇವೆ. ಮಕ್ಕಳಿಗೂ ಹಣೆಗಿಡ್ತೇವೆ, ದೇವರಿಗೂ ಕೂಡ ಚಂದನ ಇಡ್ತೇವೆ. ಮಗು ದೇವರು. ಹೀಗಾಗಿ ನಾವು ದೇವಸ್ಥಾನದಲ್ಲಿ ಏನೆಲ್ಲ ಮಾಡ್ತೀವಿ ಅದೆಲ್ಲವನ್ನ ಒಂದು ಹಿರಿಯರಾದ ತಂದೆ ತಾಯಿಗಿರ್ಬೋದು, ಮಕ್ಕಳಿಗಿರ್ಬೋದು, ಅತಿಥಿಗಳಿಗಿರ್ಬೋದು, ಎಲ್ಲರೊಡನೆ ಅದನ್ನೇ ಮಾಡು. ಈ ರೀತಿ ಮಾಡಿದ್ರೆ ನನ್ನ ವಶಕ್ಕೆ ಬರ್ತದೆ ನನ್ನ ಇಂದ್ರಿಯಗಳು. ಇಲ್ಲ, ಎಲ್ಲಂದರಲ್ಲೇ ಹೋಗ್ತಾ ಇರ್ತದೆ. ಹೀಗಾಗಿ ವಶ್ಯಾತ್ಮನಾತು ಯತತ ಶಕ್ಯ ಅವಾಪ್ನುಯಾಮ್ ಅಂದ್ರೇನು? ಅದನ್ನು ಅವಾಪ್ತುಂ, ಅದನ್ನು ಉಪಾಯದಿಂದ ನನ್ನ ಹಿಡಿತಕ್ಕೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು ಏನು ಬೇಕಾದರೂ ಮಾಡಿ, ಒಂದು ಪುಸ್ತಕವನ್ನು ಇಟ್ಕೊಂಡು ಓದುವ, ಅಲ್ಲಿರುವಂತಹ ಒಂದು ಸಾಹಿತ್ಯವನ್ನು, ಕಾವ್ಯವನ್ನು ಎಂಜಾಯ್ ಮಾಡುವ, ಅದು ಕೂಡ ನೆಮ್ಮದಿಯನ್ನು ಕೊಡ್ತದೆ, ಶಾಂತಿಯನ್ನು ಕೊಡ್ತದೆ. ಹಿಡೀಲಿಕ್ಕೆ ಸಾಧ್ಯ. ಪಾಣಿನಿ ತನ್ನ ಸೂತ್ರಗಳಲ್ಲಿ ಒಂದು ಶಬ್ದದ ಅರ್ಥವನ್ನು ಯಥಾರ್ಥವಾಗಿ ವ್ಯಕ್ತಿ ತಿಳಿದುಕೊಂಡ್ರೆ ಅದೇ ಮೋಕ್ಷ ಅಂತ. ಅದೇ ಮೋಕ್ಷ. ಎಷ್ಟು ಆನಂದ ಕೊಡ್ತದೆ. ನಮ್ಮ ಹೆಸರು, ಆ ಹೆಸರು ಅನ್ನುವಂಥದ್ದು ರೂಟ್ ಯಾವುದು, ಅದು ಹೇಗೆ ಅರ್ಥ ಬಂತು ತಿಳಿದುಕೊಂಡ್ರೆ ಅದೊಂದು ಆನಂದ. ಮೋಕ್ಷ ಅಂದರೆ ಏನು? ಆನಂದ ಅಷ್ಟೇ. ಆತ್ಯಂತಿಕ ಆನಂದಕ್ಕೆ ಹೆಸರು ಮೋಕ್ಷ. ಅದು ಶಬ್ದದಿಂದ ಬರ್ತದೆ, ಒಂದು ಪದ್ಯವನ್ನು ಕೇಳುವುದರಿಂದ ಬರ್ತದೆ, ಹಾಡುವುದರಿಂದ ಬರ್ತದೆ, ವಿಚಾರ ಮಾಡುವುದರಿಂದ ಬರ್ತದೆ, ಎಲ್ಲರನ್ನೂ ನನ್ನಂತೆ ಕಾಣುವುದರಿಂದನೂ ಬರ್ತದೆ. ಎಲ್ಲವೂ ಕೂಡ ಎಲ್ಲರೂ ದೈವ ಸ್ವರೂಪರು ಅಂತ ತಿಳಿಯುವುದರಿಂದನೂ ಬರ್ತದೆ. ನಾನು ಹೇಳಿದ್ನಲ್ಲ, ಪಪ್ಪ ರಾಮದಾಸ್ ಅವರಿಗೆ ಪ್ರತಿಯೊಬ್ಬನೂ ರಾಮನೇ, ಪ್ರತಿಯೊಬ್ಬನೂ ರಾಮನೇ. ಈ ರೀತಿ ಮಾಡಿದ್ರೆ ಏನಾಗುತ್ತೆ? ನೆಮ್ಮದಿ. ವಶ್ಯಾತ್ಮನ ನಿರ್ಧಾರ ಮಾಡಬೇಕು. ನಾನು ನನ್ನ ಕಣ್ಣಿಗೆ ಹೇಳಬೇಕು, ಎಲ್ಲೆಲ್ಲೂ ದೈವವನ್ನು ಕಾಣು. ಕಿವಿಗೆ ಹೇಳಬೇಕು, ಎಲ್ಲೆಲ್ಲೂ ದೈವದ ಬಗ್ಗೆನೇ. ಅವರು ಏನೇ ಹೇಳಿದ್ರು ಕೂಡ ಅದರಲ್ಲಿ ದೈವವನ್ನು ಕಾಣು, ಆತ್ಮತತ್ವವನ್ನು ಕಾಣು, ನಿನ್ನನ್ನು ನೀನು ಕಾಣು, ಅಷ್ಟೇ. ನಂತರ ಈಗ ಹೇಳಿದಾಗ ಕೃಷ್ಣ ಅವನನ್ನು ಕುರಿತು ಅರ್ಜುನ ಪ್ರಶ್ನೆ. ಏನು ಪ್ರಶ್ನೆ? ನಮ್ಮೆಲ್ಲರ ಮನಸ್ಸಲ್ಲಿರೋದೇ ಪ್ರಶ್ನೆ. ಆ್ಯಕ್ಚುಲಿ ಈ ಶ್ಲೋಕದೊಂದಿಗೆ 6ನೇ ಅಧ್ಯಾಯ ಮುಗೀತು. ಆದರೆ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾನೆ. ಯಾರು? ಅರ್ಜುನ. ಸ್ವಾಮೀಜಿ, ನಿಮ್ಮ ಗೀತಾಜ್ಞಾನ ಯಜ್ಞಕ್ಕಂತೂ ನಾವು ಬಂದಿದ್ದೀವಿ, ಇವತ್ತು 7ನೇ ದಿನ ಎಲ್ಲ ಮುಗೀತು, ನಾಳೆ 8ನೇ ದಿನ ನಾವು ಬರದೆ ಒಂದು ವೇಳೆ ಶಿವನ ಪಾದ ಸೇರಿಬಿಟ್ರೆ ಫುಲ್ ಕೇಳಲಿಕ್ಕೆ ಆಗಲಿಲ್ವಲ್ಲ, ಏನಾಗತ್ತೆ ನಮಗೆ? ನೋಡಿ, ಅರ್ಜುನ ಉವಾಚ ಆಯತಿ ಶ್ರದ್ಧಯೋಪೇತಃ ಯೋಗಾಚ್ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ ಕಚ್ಚಿನ್ನೋ ಭಯ ವಿಭ್ರಷ್ಟಃ ಛಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯ ಶೇಷತಃ
ತ್ವದನ್ಯ ಸಂಶಯಸ್ಯಾಸ್ಯ ಚೇತ್ತಾನ ಹ್ಯುಪಪದ್ಯತೆ. 39ನೇ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾನೆ, ಏತನ್ಮೇ ಸಂಶಯಂ ಕೃಷ್ಣ. ಹೇ ಕೃಷ್ಣ, ಇದೇ ನನ್ನ ಮನಸ್ಸಿನಲ್ಲಿರುವ ಸಂಶಯ. ತ್ವತ್ ಅನ್ಯಃ, ನಿನ್ನನ್ನು ಹೊರತುಪಡಿಸಿ, ಅಸ್ಯ ಸಂಶಯಸ್ಯ, ಈ ಸಂಶಯವನ್ನು, ಛೇತ್ತುಂ, ಅದನ್ನು, ಆ ಸಂಶಯವನ್ನು ಕತ್ತರಿಸಲಿಕ್ಕೆ, ಅದನ್ನು ಬಿಡಿಸಲಿಕ್ಕೆ, ನ ಉಪಪದ್ಯತೆ, ನಿನ್ನನ್ನು ಹೊರತುಪಡಿಸಿ ಬೇರೆ ಇನ್ನಾರಿಗೂ ಸಾಧ್ಯ ಇಲ್ಲ. ಹೀಗಾಗಿ ಈ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡು. ಸೊ ನಾನು ಮುಂಚೆನೇ ಹೇಳಿದ್ದೀನಿ, ಏನು, ಗೀತೆಯಲ್ಲಿ ಕೃಷ್ಣ ಅಂತ ಹೇಳಿದ್ರೆ ಶುದ್ಧ ಚೈತನ್ಯ ಅಂತ ತಿಳಿಬೇಕು. ಇಲ್ಲಿ ಬರೋ ಪ್ರಶ್ನೆಗೆ ಉತ್ತರ ಒಳಗಡೆ ಇರುವ ಶುದ್ಧ ಚೈತನ್ಯನೇ ಕೊಡಬೇಕು. ಹೊರಗಡೆ ಅವರು ಯಾರು ಏನು ಹೇಳಿದ್ರು ಒಪ್ಪಲ್ಲ. ಕೃಷ್ಣ ಯಾರು? ನಮ್ಮ ಅಂತರಾತ್ಮ. ಯಾಕೆ? ಗೀತೆಯಲ್ಲೇ ಹೇಳಿದಾನವ. ಗೀತೆಯ 13ನೇ ಅಧ್ಯಾಯದಲ್ಲೇ ಹೇಳಿದ್ದಾನೆ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಎಲ್ಲ ಕ್ಷೇತ್ರಗಳಲ್ಲಿರುವ ಕ್ಷೇತ್ರಜ್ಞ ನಾನೇ ಅಂದರೆ ನಮ್ಮ ಹೃದಯವಾಸಿನೇ ಕೃಷ್ಣ. ನನ್ನ ಮನಸ್ಸು ಅನ್ನುವಂತಹ ಅರ್ಜುನ ಪ್ರಶ್ನೆ ಕೇಳ್ತಾ ಇದೆ. ಏನು ಕೇಳ್ತಾ ಇದ್ದಾನೆ? ಹೇ ಅಂತರಾತ್ಮ, ಈ ನನ್ನ ಸಂಶಯಕ್ಕೆ ಉತ್ತರವನ್ನು ಕೊಡು. ನಿನ್ನನ್ನು ಹೊರತುಪಡಿಸಿ ಬೇರೆ ಇನ್ನಾರೂ ಕೂಡ ಇದನ್ನು ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಸೊ ಹೀಗಾಗಿ ಈ ಪ್ರಶ್ನೆಗೆ ಉತ್ತರ ನೀವೇ ಕಂಡುಕೊಳ್ಳಬೇಕು. ನಾನು ಏನು ಹೇಳಿದ್ರೂ ಕೂಡ ಒಪ್ಪಲ್ಲ ಮನಸ್ಸು. ಒಬ್ಬೊಬ್ಬರು ಒಂದೊಂದನ್ನು ಸತ್ಯ ಅಂತ ತಿಳಿದುಬಿಟ್ಟಿದ್ದಾರೆ. ನಮ್ಮ ಸ್ವಾಮೀಜಿ ಯಾವಾಗಲೂ ಹೇಳೋರು ಏನಪ್ಪ ಅಂದರೆ, ನಮ್ಮ ಹತ್ರ ಒಂದು ಫ್ರೇಮ್ ಇದೆ. ನಮ್ಮ ಹತ್ರ ಒಂದು ಫ್ರೇಮ್ ಇದೆ. ಯಾರೋ ಒಂದು ಫೋಟೋ ಕೊಟ್ಟಿದ್ದಾರೆ, ಅದು ಸ್ವಲ್ಪ ಫ್ರೇಮ್ಗಿಂತ ದೊಡ್ಡದಾಗಿದೆ. ಪ್ರಾಬ್ಲಮ್ ಏನಂದರೆ, ವಿ ಆರ್ ನಾಟ್ ರೆಡಿ ಟು ಚೇಂಜ್ ದ ಫ್ರೇಮ್. ನಮ್ಮದು ಫ್ರೇಮ್ ಫಿಕ್ಸ್ಡ್. ಆ ಫೋಟೋ ಮೇಲೆ ಬೇಕಾದರೆ ಕಟ್ ಮಾಡು, ಕೆಳಗಡೆ ಕಟ್ ಮಾಡು, ಈ ಕಡೆ ಮಾಡು, ಸಂಭವ ಅದರೊಳಗಡೆ ಫಿಟ್ ಆಗಬೇಕು. ಯಾಕೆ? ನಮ್ಮ ಹತ್ರ ಫ್ರೇಮ್ ರೆಡಿ ಇದೆ. ಈ ಪ್ರಶ್ನೆಗೆ ಉತ್ತರ ಅಷ್ಟೇ. ಏನು? ನಾವು ಫ್ರೇಮನ್ನು ಚೇಂಜ್ ಮಾಡಿಕೊಳ್ಳಿಕ್ಕೆ ತಯಾರಿಲ್ಲ. ನಾನು ಮೊದಲನೇ ದಿನ ಹೇಳಿದ್ನಲ್ಲ, ನೋ ಒನ್ ಲಿಸನ್ಸ್ ಟು ಎನಿ ಒನ್, ಎವ್ರಿ ಒನ್ ಲಿಸನ್ಸ್ ಟು ಹಿಸ್ ಆರ್ ಅವರ್ ಓನ್ ಮೈಂಡ್. ದೇರ್ ಫೋರ್ ಚಿತ್ತವನ್ನು, ನಮ್ಮ ಮನಸ್ಸನ್ನು ಪ್ಯೂರಿಫೈ ಮಾಡಬೇಕು, ಶುದ್ಧ ಮಾಡಬೇಕು. ನಾವು ಬೇರೆಯವರು ಹೇಳಿದ್ದು, ಗುರುಗಳೇ ಹೇಳಿದ ಮಾತು ಕೇಳಲ್ಲ. ಯಾಕೆ? ಶಂಕರರೇ ಹೇಳ್ಬಿಡ್ತಾರೆ, ಗುರುರ್ನೈವ ಶಿಷ್ಯ ಅಂತ. ನಾವು ಯಾರು ಹೇಳಿದ ಮಾತು ಕೇಳಲ್ಲ, ನಾವು ಕೇಳೋದು ನಮ್ಮ ಮನಸ್ಸಿನ ಮಾತೆ. ಹೀಗಾಗಿ ನಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳೋದೇ ಮೊದಲ ಕರ್ತವ್ಯ. ಅದು ಎಂಥದ್ದೇ ಪ್ರಶ್ನೆ ಇರಲಿ, ಏನೇ ಹೇಳಲಿ, ನಾವು ಕೇಳಲ್ಲ. ನಮ್ಮ ಹತ್ರ ಆಲ್ರೆಡಿ ಆನ್ಸರ್ ಇದೆ. ನಮ್ಮ ಆನ್ಸರ್ ಒಳಗಡೆ ಅದು ಫಿಟ್ ಆಗುತ್ತೋ? ಎಸ್. ಸ್ವಾಮೀಜಿ ತುಂಬ ಚಂದದಲ್ಲಿ ಮಾತನಾಡುತ್ತೆ. ನಮ್ಮ ಆನ್ಸರ್ ಒಳಗಡೆ, ಫ್ರೇಮ್ ಒಳಗಡೆ ಅದು ಬರಲಿಲ್ವೋ, ಇನ್ನೂ ಕಲಿಬೇಕು ಸ್ವಾಮೀಜಿ, ಅವ್ರಿಗೆ ಗೊತ್ತಿಲ್ಲ. ವಿ ಆರ್ ರೆಡಿ ಟು ಜಡ್ಜ್. ಆ್ಯಂಡ್ ಸತ್ಯ ಏನು ಗೊತ್ತಾ? ನೀವಷ್ಟೇ ಅಲ್ಲ, ನಾನು ಮಾಡುವುದು ಅದೇ. ಪ್ರತಿಯೊಬ್ಬರೂ ನಾವು ಮಾಡೋದು ಅದನ್ನೇ. ಅದು ಏನೇ ಇರಲಿ, ನಾನು ಅಂದುಕೊಂಡ ಹಾಗೆ ಅದಾಗಬೇಕು. ಇವಾಗ ನೋಡಿ, ಅರ್ಜುನನ ಪ್ರಶ್ನೆಯನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅರ್ಜುನ ಏನು ಕೇಳ್ತಾ ಇದ್ದಾನೆ? ಅರ್ಜುನ ಹೇಳ್ತಾ ಇದ್ದಾನೆ, ಹೇ ಕೃಷ್ಣ, ಹೇ ಕೃಷ್ಣ, ಶ್ರದ್ಧೆಯ ಉಪೇತಃ.
ಶ್ರದ್ಧೆ ಅನ್ನುವಂಥದ್ದು ಅವನಿಗಿದೆ. ಉಪೇತಃ ಅಂದರೆ ಹೊಂದಿರುವಂಥದ್ದು. ಶ್ರದ್ಧೆಯನ್ನು ಆ ವ್ಯಕ್ತಿ ಹೊಂದಿದ್ದಾನೆ. ಆದರೆ ಅಯತಿ, ಅವನು ಪ್ರಯತ್ನ ಮಾಡಿ ಮನಸ್ಸು ಇಂದ್ರಿಯಗಳನ್ನು ನಿಗ್ರಹಿಸುವಂಥವನಲ್ಲ. ಅವನಲ್ಲಿ ನಿಗ್ರಹ ಅನ್ನುವಂಥದ್ದು ಇಲ್ಲ. ಅವನು ಸಂಯಮಿ ಅಲ್ಲ. ಅವನ ಇಂದ್ರಿಯಗಳೆಲ್ಲವೂ ಫುಲ್ ಎಲ್ಲ ಕಡೆ ಹೋಗ್ತಾ ಇದೆ. ನೋಡಿ, ಒಂದು ಹೆಲ್ದಿ ಟೆನ್ಷನ್ ಅಂತ ಒಂದಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಆ ಹೆಲ್ದಿ ಟೆನ್ಷನ್ ಇರಬೇಕು. ಪ್ರವಚನ 6:30ಯಿಂದ 6:50 ತನಕ ಒಬ್ಬ ಸ್ಟಡಿ ಗ್ರೂಪ್ ಮೆಂಬರ್ ಮಾಡ್ತಾರೆ. 6:50ರಿಂದ ನನ್ನ ಪ್ರವಚನ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ 6:25 ಬಂದಿರಬೇಕು. ಈ ಹೆಲ್ದಿ ಟೆನ್ಷನ್ ಇದ್ರೇ ನಾನು ಇಲ್ಲಿ ಬರೋದು, ಇಲ್ಲ ಅಂದರೆ ಬರಲ್ಲ. ಬೇಡು. ಎಂಥ ಸುಂದರವಾದ ದೃಷ್ಟಾಂತ ಕೊಡ್ತಾರೆ ಅಂದರೆ, ವೀಣೆಯಲ್ಲಿ ತಂತಿಗಳಿದೆ. ಆ ತಂತಿಗಳು ಸರಿಯಾದ ಟೆನ್ಷನಲ್ಲಿದ್ರೇ ನಾದ ಹೊರ ಹೊಮ್ಮೋದು. ಎಲ್ಲ ಲೂಸ್ ಆಗಿದ್ದರೆ ನಾದ ಬರಲ್ಲ. ಅದೇ ರೀತಿಯೇ ಯಾವ ವ್ಯಕ್ತಿ ತನ್ನ ಇಂದ್ರಿಯಗಳು ಅನ್ನುವಂಥದ್ದನ್ನು ಎಲ್ಲ ಕಡೆ ಹರಿದು ಬಿಟ್ಟುಬಿಟ್ಟಿದ್ದಾನೋ, ಅಸಂಯಮಿ ಆಗಿದ್ದಾನೋ, ಅಯತಿ ಆಗಿದ್ದಾನೋ, ಅವನು ಯೋಗಾತ್ ಚಲಿತ ಮಾನಸಃ. ಈ ಆತ್ಮಜ್ಞಾನವನ್ನು ಪಡೆಯದೆ ಅವನು ಏನಾಗೋಗಿದ್ದಾನೆ? ದೂರ ಹೊಟ್ಟೋಗಿದ್ದಾನೆ. ಆ ಮನಸ್ಸು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಹೋಗದೆ ಬೇರೆ ನಿಟ್ಟಿಗೆ ಹೊಟ್ಟೋಗಿದೆ. ನಂತರ ಏನಾಯಿತು? ಯೋಗ ಸಂಸಿದ್ಧಿಂ ಅಪ್ರಾಪ್ಯ. ಅವನು ಏನನ್ನು ತಿಳಿದುಕೊಳ್ಳಬೇಕಾಗಿತ್ತೋ ಅದನ್ನು ತಿಳಿಯಲಿಕ್ಕಾಗಲಿಲ್ಲ. ಏನನ್ನು ತಿಳಿಯಬೇಕಾಗಿತ್ತೋ ಅದನ್ನು ತಿಳಿಯಲಿಕ್ಕಾಗಲಿಲ್ಲ. ಅಂಥವನಿಗೆ ಕಾಮ್ ಗತಿಂ ಗಚ್ಚತಿ. ಅವನ ಫ್ಯೂಚರ್ ಏನು ಕೃಷ್ಣ? ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕು. ನಿಮ್ಮನ್ನು ನೀವೇ ಅಂದ್ಕೊಳ್ಳಿ. ಏನು? ನಾನು ಏನನ್ನೋ ಸಾಧಿಸಬೇಕು ಅಂದುಕೊಂಡಿದ್ದೆ. ಆ ಸಾಧನೆ ಮಾಡಬೇಕಾದಾಗ ದಾರಿಯಲ್ಲಿ ತಪ್ಪು ರಸ್ತೆಗೆ ಹೊರಟೋಗ್ಬಿಟ್ಟೆ. ಈ ತಪ್ಪು ರಸ್ತೆಗೆ ಹೊರಟೋಗಿರೋನು ಎಲ್ಲಿ ಎಂಡಪ್ ಆಗ್ತಾನೆ? ಇದು ಪ್ರಶ್ನೆ. ನಂತರ ಅರ್ಜುನನೇ ಬುದ್ಧಿವಂತ ಹೇಳ್ತಾನೆ. ಏನು ಹೇಳ್ತಾನೆ? ಹೇ ಮಹಾಬಾಹೋ. ಇಲ್ಲಿ ಕೃಷ್ಣನನ್ನು ಅರ್ಜುನ ಮಹಾಬಾಹು ಅಂತ ಇದ್ದಾನೆ. ಇಡೀ ಭಗವದ್ಗೀತೆಯಲ್ಲಿ ಮಹಾಬಾಹು ಅಂತ ಕೃಷ್ಣ ಅರ್ಜುನನ್ನು ಕರೆದಿದ್ದಾನೆ. ಇಲ್ಲಿ ಅರ್ಜುನ ಕರೀತಾ ಇದ್ದಾನೆ ಕೃಷ್ಣನನ್ನು, ಹೇ ಮಹಾಬಾಹೋ. ಕಚ್ಚಿತ್ ಬ್ರಹ್ಮಣಃಪತಿ ವಿಮೂಢ. ಯಾರೋ ಒಬ್ಬ ಈ ಆತ್ಮತತ್ವವನ್ನು ತಿಳಿಯಬೇಕು, ವೇದಾಂತದ ಮಾರ್ಗದಲ್ಲಿ ತಿಳಿಯಬೇಕು ಅಂತ ಹೊರಟಿರುವಂತಹ ವ್ಯಕ್ತಿ ವಿಮೂಢ ಅಪ್ರತಿಷ್ಠ. ಅವನು ಆ ಮಾರ್ಗದಿಂದ ಬಿಟ್ಟು ಬೇರೆ ಇನ್ಯಾವುದರಲ್ಲೋ ಮೋಹಿತನಾಗಿ ಮೂರ್ಖನಾಗಿ ಛಿನ್ನಭ್ರಮಿವ. ಅಭ್ರ ಅಂದರೆ ಮೋಡ, ಛಿನ್ನಾಭ್ರ ಅಂದರೆ ಚದುರಿ ಹೋದ ಮೋಡ. ಉಭಯ ವಿಭ್ರಷ್ಟ. ಅವನು ಈ ಕಡೆನೂ ಬರಲಿಲ್ಲ, ಈ ಕಡೆನೂ ಸೇರಲಿಲ್ಲ. ಉಭಯಭ್ರಷ್ಟನಾಗೋಗಿದ್ದಾನೆ. ಅವನು ಏನಾಗ್ತಾನೆ? ಅಪ್ರತಿಷ್ಠೋ ಮಹಾಭಾವೋ ವಿಭೂಢ ಬ್ರಹ್ಮಣಪತಿ ಕಚ್ಚಿನ್ನೋಭಯ ವಿಭ್ರಷ್ಟ ಚಿನ್ನಭ್ರಮಿವ ನಶ್ಯತಿ. ಅವನ ಅಲ್ಲಿಯ ತನಕ ಪಡೆದಂತಹ ಸಾಧನೆ, ಅರ್ಧ ದೂರ ನಡೆದಿದ್ನಲ್ಲ, ಅದೆಲ್ಲವೂ ಚಿನ್ನಭ್ರದಂತೆ ಚದುರಿ ಹೋದಂತಹ ಮೋಡದಂತೆ ನಾಶವಾಗಿ ಹೋಗ್ತದೆಯೇ? ಇದು ಪ್ರಶ್ನೆ. ಅಂದರೆ ಏನು? ಈ ಎರಡೂ ಶ್ಲೋಕದಿಂದ ಏನಪ್ಪ ಅರ್ಥ ಆಗುತ್ತೆ ಅಂದರೆ, ಆತ್ಮಜ್ಞಾನವನ್ನು ತಿಳಿಯಬೇಕು ಅಂತ ನಾನು ಹೊರಟೆ. ಆದರೆ ಆ ಆತ್ಮಜ್ಞಾನಕ್ಕೆ ಬೇಕಾದಷ್ಟು ಶ್ರದ್ಧೆ, ಅದಕ್ಕೆ ಬೇಕಾದಷ್ಟು ಎಫರ್ಟ್, ಇಂದ್ರಿಯ ನಿಗ್ರಹಗಳು ನನ್ನಲ್ಲಿ ಕೊರತೆಯಾಗಿ ಆ ಮಾರ್ಗದಿಂದ ನಾನು ಬೇರೆ ಮಾರ್ಗಕ್ಕೆ ಹೊರಟೋಗಿ ನಂತರ ಅದರಲ್ಲಿ ಮೋಹಿತನಾಗಿ ಮೂರ್ಖನಾಗಿ ಇದನ್ನು ಬಿಟ್ಟುಬಿಟ್ಟಿದ್ದೀನಿ.
ಆ ಸಾಧನೆಗಳೆಲ್ಲವೂ ಚದುರಿ ಹೋದ ಮೋಡದಂತೆ ನಾಶವಾಗಿ ಹೋಗ್ತದೆಯೇ? ನನ್ನ ಸಾಧನೆ ಅನ್ನುವಂಥದ್ದು ಏನಾಗ್ತದೆ? ಇವಾಗ ನಮ್ಮ ಬದುಕನ್ನೇ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಏನನ್ನೋ ಒಂದನ್ನು ಅಚೀವ್ ಮಾಡಬೇಕಾದ್ರೆ ಅದಕ್ಕೆ ಒಂದಷ್ಟು ಸಾಧನೆ ಅನ್ನುವಂಥದ್ದು ಬೇಕು. ನಾನು ಹೋಗ್ತಾ ಇದ್ದೀನಿ, ಮಧ್ಯದಲ್ಲಿ ಇನ್ನೊಂದೇನೋ ಸಿಕ್ಬಿಡ್ತು. ಇವಾಗ ಏನಾಗುತ್ತೆ? ಬ್ರಹ್ಮಚಾರಿ ಕೋರ್ಸ್ಗೆ ಬಂದೆ, 2-3 ತಿಂಗಳಿರೋ ಅಷ್ಟೊತ್ತಿಗೆ ಬೇಡ ಅಂತ ಹೊಟ್ಟೋಗ್ಬಿಟ್ಟೆ. ಅವನಿಗೆ ಏನಾಗತ್ತೆ? ಅಥವಾ 1 ವರ್ಷ ವೇದಾಂತ ಕೋರ್ಸ್ ಮಾಡಿ ನಂತರ ಬಿಟ್ಟು ಹೊಡೋಗ್ಬಿಟ್ಟೆ ಅಂತ ಅವನಿಗೆ ಏನಾಗುತ್ತೆ? 8 ದಿನದ ಗೀತಾಜ್ಞಾನ ಯಜ್ಞದಲ್ಲಿ 7 ದಿನ ಅಟೆಂಡ್ ಮಾಡಿ 1 ದಿನ ಮಿಸ್ ಆಗೋಯ್ತು, ಏನಾಗುತ್ತೆ? ನಿಮ್ಮ ಬದುಕಿನಲ್ಲಿ ನೀವೇನು ಬೇಕಾದರೂ ಪ್ರಶ್ನೆ ಹಾಕ್ಕೊಳ್ಳಿ. ಇಷ್ಟೇ, ನಾನು ಸಾಧನಾ ಪಥದಲ್ಲಿ ನಡೀತಾ ಇದ್ದೀನಿ, ಮಧ್ಯದಲ್ಲಿ ನಿಂತೋಯ್ತು. ಹೇ ಕೃಷ್ಣ, ಇದಕ್ಕೆ ನೀನೇ ಉತ್ತರ ಕೊಡಬೇಕು, ಬೇರೆ ಇನ್ಯಾರೂ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮುಂಚೆ ಹೇಳಿದ್ನಲ್ಲ, ನಮ್ಮ ಬದುಕಿನಲ್ಲಿ ನಾವೇ ಉತ್ತರವನ್ನು ಕಂಡುಕೊಳ್ಬೇಕು. ಬೇರೆಯವರು ಕೊಟ್ಟ ಉತ್ತರ ಅನ್ನುವಂಥದ್ದು ಆಗೋದೇ ಇಲ್ಲ, ಯಾವುದೂ ಆಗಲ್ಲ. ನಾವು ವೇದಾಂತ ಕೋರ್ಸ್ ಓದ್ತಾ ಇದ್ದಾಗ ನಮ್ಮ ಸ್ವಾಮೀಜಿ ಹೇಳೋರು, ಕಂಡೀಷನ್ ಪ್ರತಿ ಕ್ಲಾಸ್ ಆಗಿದ ತಕ್ಷಣ ನೋಟ್ಸ್ ಬರೀಬೇಕು, ನೋಟ್ಸನ್ನು ಸ್ವಾಮೀಜಿ ಕೊಡಬೇಕು, ಆಮೇಲೆ ಅದನ್ನೆಲ್ಲ ಇಡಬೇಕು. ಕೊನೆಗೆ ಹೇಳಿದ್ರು, ನಾನು ಹೇಳ್ತೀನಿ ಲೈಫಲ್ಲಿ ಇನ್ನೊಂದು ಸತಿ ಆ ನೋಟ್ಸನ್ನು ತೆಗೆದು ನೀವು ನೋಡಲ್ಲ ಅಂತ ಹೇಳಿದ್ರು. ಲೈಫಲ್ಲಿ ತೆಗಿಲೇ ಇಲ್ಲ, ಆದರೆ ಅವಾಗ ಬರೀಲೇಬೇಕು. ಅವಾಗ ಬರೆದಿದ್ದೀವಿ, ಮುಂದೆ ನೀವು ನೋಡಲ್ಲ ಅಷ್ಟೇ. ಯಾರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾನೋ ಅವ ಹೇಳ್ತಾನೆ, ಇದು ಹೀಗೆ ಆಗೋದು. ಸೊ ಸಾಧನಾ ಪಥದಲ್ಲಿ ಹೋಗ್ತಾ ಇದ್ದೀನಿ, ಮಧ್ಯದಲ್ಲಿ ಡೈವರ್ಟ್ ಆಗೋಗ್ಬಿಟ್ಟೆ, ಏನು ಮಾಡೋದು? ಬೆಂಗಳೂರಿಂದ ನಾನು ಮಡಿಕೇರಿಗೆ ಹೋಗ್ತಾ ಇದ್ದೆ, ಮೈಸೂರಿಂದ ಈ ಕಡೆ ಹೋಗಬೇಕಾಗಿದ್ದನು ಇನ್ನೊಂದು ಕಡೆಗೆ ಹೊಟ್ಟೋಗ್ಬಿಟ್ಟೆ. ನಾನು ಅಲ್ಲಿಗೆ ಹೋಗಿ ತಲುಪ್ತೇನೆ. ಯಾರು ನಿರ್ಧಾರ ಮಾಡಬೇಕು? ಗುರಿ ಅನ್ನುವಂಥದ್ದು ಅದು ನನಗೆ ನೆನಪಿದ್ದರೆ ಮಧ್ಯದಿಂದ ಮತ್ತೆ ವಾಪಸ್ ಬಂದು ಮತ್ತೆ ಹೋಗ್ತೀನಿ. ನೆನಪಿಲ್ಲ ಅಂದರೆ ಡಿ ವಿ ಜಿಯವ್ರು ಹೇಳ್ತಾರೆ, ಊರ ನೆನಪೇ ಬಲವು ಮಂಕುತಿಮ್ಮ. ಊರ ನೆನಪೇ, ಎಲ್ಲೇ ಹೋಗು ಕೊನೆಗೆ ಈ ಊರನ್ನು ಹೋಗಿ ನಾನು ತಲುಪಬೇಕು, ಅದೇ ನನ್ನ ಬಲ. ಅದನ್ನೇ ಮರ್ತೋದ್ರೆ ಏನಾಗುತ್ತೆ? ನಿನ್ನನ್ನು ಬಿಟ್ಟು ಬೇರೆ ಇನ್ಯಾರೂ ಉತ್ತರಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಶ್ನೆ ಯಾರ್ದು? ಅರ್ಜುನನದು. ಅರ್ಜುನ ಅಂದರೆ ನಮ್ಮದೇ ಪ್ರಶ್ನೆ. ಇವಾಗ ಕೃಷ್ಣ ಉತ್ತರ ಕೊಡಬೇಕು, ನೀವೇ ಉತ್ತರವನ್ನು ಕಂಡುಕೊಳ್ಳಬೇಕು. ಬೇರೆ ಯಾರು ಹೇಳಿದ್ದು ಕೃಷ್ಣ ಅಲ್ಲ, ಅವರಪ್ಪ ಹೇಳಿದ್ರು ನಾವು ಕೇಳಲ್ಲ, ನೀವೇ ಕಂಡುಕೊಳ್ಬೇಕು. ಅದು ಕೃಷ್ಣ ಏನು ಹೇಳ್ತಾನೆ, ಆ ಕೃಷ್ಣ ಹೇಳಿದ್ದು ನಿಮಗೆ ಸಮ್ಮತಿಯೇ, ಅದು ನೀವೇ ಪರೀಕ್ಷೆ ಮಾಡಬೇಕು. ಶ್ರೀ ಭಗವಾನುವಾಚ ಪಾರ್ಥನೈವೇಹನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಹೇ ಪಾರ್ಥ, ಹೇ ಪಾರ್ಥ ಅಂದರೆ ಹೇ ಅರ್ಜುನ. ಮಹಾಭಾರತದಲ್ಲಿ 4 ಜನ ಪಾರ್ಥರಿದ್ದಾರೆ. ಕೃಷ್ಣ 4 ಜನರನ್ನು ಪಾರ್ಥ ಪಾರ್ಥ ಅಂತಲೇ ಕರೀತಾನೆ. ಯಾರು 4 ಜನ? ಅರ್ಜುನನು ಪಾರ್ಥ, ಭೀಮಾನು ಪಾರ್ಥ, ಧರ್ಮರಾಜ ಯುಧಿಷ್ಠಿರಾನು ಪಾರ್ಥ, ಕರ್ಣಾನು ಪಾರ್ಥ. ಕುಂತಿಯ ಹಿಂದಿನ ಹೆಸರು ಪೃಥ. ಪೃಥ ಯಾರು? ವಸುದೇವನ ತಂಗಿ. ವಸುದೇವ ಯಾರು? ಕೃಷ್ಣನ ಅಪ್ಪ.
ಹೀಗಾಗಿ ವಸುದೇವಸ್ಯ ಅಪತ್ಯ ಪುಮಾನ್ ವಾಸುದೇವ. ವಾಸುದೇವ ಅಂದರೆ ಕೃಷ್ಣ, ಆದರೆ ವಸುದೇವನ ಮಗ ಅವನು ವಾಸುದೇವ. ಸಂಸ್ಕೃತದಲ್ಲಿ ತದ್ದಿತ ಪ್ರತ್ಯಯ ಅಂತ ಬರ್ತದೆ. ದಶರಥಸ್ಯ ಅಪತ್ಯ ಪುಮಾನ್ ದಾಶರಥಿ. ದಾಶರಥಿ ಅಂದರೆ ರಾಮ. ಹಾಗೆ ವಸುದೇವನ ತಂಗಿ ಪೃಥ, ಆ ಪೃಥಳನ್ನು ಕುಂತಿ ಭೋಜನಿಗೆ ದತ್ತು ಕೊಟ್ಬಿಟ್ಟಿರ್ತಾರೆ. ಆದ್ದರಿಂದ ಅವಳಿಗೆ ಪೃಥಾಳಿಗೆ ಕುಂತಿ ಅಂತ ಇನ್ನೊಂದು ಹೆಸರು. ಆ ಪೃಥ ಹಳೆಯ ಹೆಸರು. ಪೃಥಾಯಾ ಅಪತ್ಯ ಪುಮಾನ್ ಪಾರ್ಥ. ಪೃಥಳ ಮಕ್ಕಳು ಎಲ್ಲರೂ ಕೂಡ ಪಾರ್ಥರು. ಹೀಗಾಗಿ ಕುಂತಿಗೆ 4 ಜನ ಮಕ್ಕಳು: ಕರ್ಣ, ಯುಧಿಷ್ಠಿರ, ಭೀಮ, ಅರ್ಜುನ. ಉದ್ಯೋಗ ಪರ್ವದಲ್ಲಿ ಕೃಷ್ಣ ರಥದಲ್ಲಿ ಕರ್ಣನನ್ನು ಕೂಡಿಸ್ಕೊಂಡು ಹೋಗ್ತಾನೆ. ಮಧ್ಯಕ್ಕೆ ಹೋಗಿ ಅವನ್ನ ಕರೀತಾನೆ, ಹೇ ಪಾರ್ಥ ಅಂತಾನೆ. ಆವಾಗ ಗೊತ್ತಾಗೋದು ಯಾರಿಗೆ? ಕರ್ಣನಿಗೆ, ನಾನು ಪೃಥ ಕುಂತಿಯ ಮಗ ಅಂತ. ಸೊ ಪಾರ್ಥ ಅಂದರೆ ಪೃಥಳ ಮಗ. ಹೇ ತಾತ ಇನ್ನೊಂದು ಕರೀತಾನೆ. ತಾತ ಅಂದರೆ ಏನು? ಕನ್ನಡದ ತಾತ ಅಲ್ಲ, ಸಂಸ್ಕೃತದಲ್ಲಿ ತಾತ ಅಂದರೆ ಮಗನೇ ಅಂತ ಆಗುತ್ತಾನೆ, ಪ್ರೀತಿಯ ಮಗನೇ ಆಗುತ್ತೆ, ಅಪ್ಪ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ ಸಂಸ್ಕೃತದಲ್ಲಿ. ಹೇ ತಾತ ಅಂದರೆ ಹೇ ಪ್ರೀತಿಯ. ಹೇ ಅರ್ಜುನ ಏನು? ತಸ್ಯ ಯಾವ ವ್ಯಕ್ತಿ ಅರ್ಧದಲ್ಲಿ ಚಲಿತನಾಗೋಗಿದ್ದಾನೆ, ದಾರಿ ತಪ್ಪಿ ಹೊಟ್ಟೋಗಿದ್ದಾನೋ ಅಂಥವನಿಗೆ ನ ಇಹ ವಿನಾಶ ವಿದ್ಯತೆ ನ ಅಮುತ್ರ ವಿನಾಶ ವಿದ್ಯತೆ. ಸೊ ಕೃಷ್ಣ ಒಂದು ಸ್ಟೇಟ್ಮೆಂಟ್ ಹೇಳ್ತಾನೆ, ಏನು? ನೋಡಪ್ಪ, ಅವನು ಎಷ್ಟು ಸಾಧನೆ ಮಾಡಿದ್ದಾನೋ ಅಷ್ಟು ಸಾಧನೆ ಯಾವತ್ತೂ ಕೂಡ ವ್ಯರ್ಥವಾಗುವುದಿಲ್ಲ. ಇಲ್ಲೂ ಹಾಳಾಗಲ್ಲ, ಬೇರೆ ಕಡೆನೂ ಹಾಳಾಗಲ್ಲ. ಅಷ್ಟೇ, ಇಲ್ಲೂ ಹಾಳಾಗಲ್ಲ, ಬೇರೆ ಕಡೆನೂ ಹಾಳಾಗಲ್ಲ. ಬೇರೆ ಕಡೆ ಎಲ್ಲಿ ಅದು ನೀವು ಅರ್ಥ ಮಾಡ್ಕೊಳ್ಳಿ. ಸತ್ತ ಮೇಲಿರಬಹುದು, ಅಥವಾ ಬೇರೆ ಫೀಲ್ಡ್ಗೆ. ನಾನು ಮೆಕ್ಯಾನಿಕಲ್ ಇಂಜಿನಿಯರಾಗಿ ಕೆಲಸ ಮಾಡ್ತಾಯಿದ್ದೆ, ತದನಂತರ ನಾನು ಸಾಫ್ಟ್ವೇರ್ಗೆ ಬಂದುಬಿಟ್ಟೆ. ಸಾಫ್ಟ್ವೇರಲ್ಲಿ ಇಂಜಿನಿಯರ್ ಆಗಿದ್ರಿ, ಈ ಮೆಕ್ಯಾನಿಕಲ್ ಇಂಜಿನಿಯರ್ ಏನಾಗುತ್ತೆ? ಅದನ್ನ ಜ್ಞಾನ ಎಲ್ಲ ಕಿತ್ಕೊಂಡು ಹೋಗುತ್ತಾ? ಇಲ್ಲ. ಯಾಕೆ? ಆ ಜ್ಞಾನ ಅನ್ನುವಂಥದ್ದು ನಿನ್ನಲ್ಲಿರ್ತದೆ. ಈ ಕಡೆ ಬಂದಿದೆಯಾ, ಇದು ನಿನ್ನಲ್ಲಿರ್ತದೆ. ಸೊ ತಸ್ಯ, ತಸ್ಯ ಅಂದರೆ ಯಾರು? ಚಲಿತ ಮಾನಸಃ, ದಾರಿಯಲ್ಲಿ ತಪ್ಪಿ ಹೋದಂಥವನಿಗೆ ಇಹ ತಾನು ಹಿರಿಯ ಕಡೆಯಲ್ಲಿ ವಿನಾಶ ಆಗಲ್ಲ, ಇನ್ನೊಂದು ಕಡೆಯೂ ಕೂಡ ಅದು ವಿನಾಶ ಆಗಲ್ಲ. ಯಾಕೆ? ಒಂದು ಲಾಜಿಕ್ ಕೊಡ್ತಾನೆ. ಏನು ಲಾಜಿಕ್? ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ನ ಗಚ್ಚತಿ. ನೀನು ಏನೇ ಒಳಿತನ್ನು ಮಾಡಿರ್ತೀಯೋ ಅದು ಯಾವತ್ತೂ ಕೂಡ ನಾಶವಾಗುವುದಿಲ್ಲ. ಅದು ನಾಶವಾಗುವುದಿಲ್ಲ. ಒಳಿತು ಯಾವತ್ತೂ ನಾಶವಾಗುವುದಿಲ್ಲ. ಯೋಚನೆ ಮಾಡಿ. ಬಾಲ್ಯದಲ್ಲಿ ಅಪ್ಪ ಅಮ್ಮ ಏನೋ ಒಂದು ಸಂಸ್ಕಾರವನ್ನು ಕೊಟ್ಟಿರ್ತಾರೆ ನಮಗೆ. ಆ ಸಂಸ್ಕಾರ ಅನ್ನುವಂಥದ್ದು ನಂತರ ಈಗ ಎಷ್ಟೋ ವರ್ಷಗಳಾದರೂ ನಾನು ಉಪಯೋಗಿಸಿಲ್ಲ ಅಂದರೂ ಕೂಡ ಒಂದು ಹಂತದಲ್ಲಿ ಆ ಸಂಸ್ಕಾರ ನನ್ನ ತಕ್ಕ ವಾಪಸ್ ಬರ್ತದೆ, ಸಹಾಯಕ್ಕೆ ಬಂದೇ ಬರ್ತದೆ, ಬರಲೇಬೇಕು. ಯಾಕೆ? ಆ ಸಂಸ್ಕಾರ ಅನ್ನುವಂಥದ್ದು ಹಾಗೆ. ಸಿಂಪಲ್ ಹೇಳಬೇಕಾದ್ರೆ, ಈ ಸೈಕಲ್ ತುಳಿಯೋದು, ನಂತರ ಈಜೊಡೆಯೋದು ಬಾಲ್ಯದಲ್ಲಿ ನಾನು ಕಲಿತುಬಿಟ್ಟೆ. ಆಮೇಲಿಂದ 30, 40, 50 ವರ್ಷ ಏನೂ ಮಾಡಲಿಲ್ಲ. ನಂತರ ಸೈಕಲ್ ಸಿಕ್ಕಿದ್ರೆ ಒಂದು ಕ್ಷಣ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಆಮೇಲಿಂದ ಆರಾಮಾಗಿ ತುಳಿತೀನಿ. ನೀರಲ್ಲಿ ಆರಾಮಾಗಿ ಈಜಾಡ್ತೀನಿ. ಯಾಕೆ? ಅಲ್ಲಿ ನಾನು ಕಲ್ತಿದ್ದದ್ದು ಹೋಗಲ್ಲ. ಒಂದಷ್ಟು ಸಮಯ ಬೇಕಷ್ಟೇ ಆ ಬ್ಯಾಕ್ ಟು ಆ ಒಂದು ಪಾತಿಗೆ ಬರಬೇಕಾದ್ರೆ.
ಹೀಗಾಗಿ ನಹಿ ಕಲ್ಯಾಣ ಕೃತ್ ಕಶ್ಚಿತ್, ನೀನು ಏನು ಒಳಿತು ಅನ್ನುವಂಥದ್ದನ್ನು ನೀನು ಕಲ್ತಿದೆಯೋ ಅದು ಯಾವತ್ತೂ ಕೂಡ ನಾಶವಾಗುವುದಿಲ್ಲ, ನಾಶವಾಗದು. ನಂತರ ಕೃಷ್ಣ ಒಂದೊಂದೇ ಲಾಜಿಕ್ ಅನ್ನುವಂಥದ್ದನ್ನು ಕೊಡ್ತಾ 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 ಉತ್ತರ ಅನ್ನುವಂಥದ್ದನ್ನು ಕೊಡ್ತಾನೆ. ಅದನ್ನು ನಾವು ನಾಳೆ ನೋಡುವ. ನಾಳೆ ನಮ್ಮ ಈ ಗೀತಾಜ್ಞಾನ ಯಜ್ಞದ ಕೊನೆಯ ದಿನ. ಸಂಪ್ರದಾಯದಂತೆ ನಮ್ಮಲ್ಲಿ ಗುರುದಕ್ಷಿಣೆಯ ಕಾರ್ಯಕ್ರಮ ಅನ್ನುವಂಥದ್ದು ಇರ್ತದೆ. ನಿಮಗೆಲ್ಲ ಒಂದು ಕವರ್ ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಮ ಪೂರ್ಣ ವಿಳಾಸ, ಹೆಸರು, ಮೊಬೈಲ್ ನಂಬರ್, ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಕೊಟ್ಟರೆ ಕಾರ್ಡ್ ಕಳಿಸ್ತಾರೆ. ನಿಮಗೆ ಇನ್ಫಾರ್ಮೇಷನ್ ಅನ್ನುವಂಥದ್ದನ್ನು ಕೊಡ್ತಾರೆ. ಇಮೇಲ್ ಕೊಟ್ಟರೆ ಇಮೇಲ್ ID ಮುಖಾಂತರ ನಿಮಗೆ ಈ ವಿಷಯ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾರೆ. ಇವಾಗ ಯಾರ್ಯಾರು ಆನ್ಲೈನಲ್ಲೂ ಕೂಡ ಇದು ಯೂಟ್ಯೂಬಲ್ಲಿ ಬರ್ತಾ ಇದೆ, ಯಾರು ಯೂಟ್ಯೂಬಲ್ಲಿ ಕೇಳ್ತಾ ಇದ್ದೀರೋ ಅವ್ರಿಗೂ ಕೂಡ ಅಲ್ಲಿ ಒಂದು QR ಕೋಡ್ ಅನ್ನುವಂಥದ್ದು ಬರ್ತದೆ. ಅದರ ಮುಖಾಂತರವೂ ಕೂಡ ಗುರುದಕ್ಷಿಣೆ ಅನ್ನುವಂಥದ್ದನ್ನು ಸಮರ್ಪಿಸಬಹುದು. ನಾಳೆ ಬರಬೇಕಾದ್ರೆ ಇಲ್ಲಿ ನಿಮ್ಮ ಹೊರಗಡೆ ಏನೇನು ಫಿಲಪ್ ಮಾಡಿದ್ದಾರೆ ಅದನ್ನೆಲ್ಲ ಫಿಲಪ್ ಮಾಡಿ, ಹಿಂದೇನೂ ಒಂದಷ್ಟು ಪ್ರಶ್ನೆ ಕೇಳಿದ್ದಾರೆ. ನಿಮಗೆ ಈ ಗೀತಾಜ್ಞಾನ ಯಜ್ಞ ಪ್ಯಾಂಪ್ಲೆಟ್ ಮುಖಾಂತರ ಗೊತ್ತಾಯಿತು, ಬ್ಯಾನರ್ ಮುಖಾಂತರ ಗೊತ್ತಾಯಿತು, ಪೋಸ್ಟ್ ಕಾರ್ಡ್ ಮುಖಾಂತರ ಗೊತ್ತಾಯಿತು, ವೇದಾಂತವಾಣಿ ಮುಖಾಂತರ ಗೊತ್ತಾಯಿತು, ಯಾವುದ್ರ ಮುಖಾಂತರ ಅಂತ ಈ ನಾಳೆ ಬರಬೇಕಾದ್ರೆ ಇದರಲ್ಲಿ ಗುರುದಕ್ಷಿಣೆಯನ್ನು ಇಟ್ಟು ತನ್ನಿ. ಎಲ್ಲರಿಗೂ ಕೂಡ ಒಂದು ಜ್ಞಾನ ಪ್ರಸಾದ ಅನ್ನುವಂಥದ್ದನ್ನು ಕೊಡ್ತೇವೆ. ನಾಳೆ ಯುವಕರಿಗೆ 15ರಿಂದ 30 ವರ್ಷದ ಯುವಕರಿಗೆ ಒಂದು ಯೂತ್ ಮೀಟ್ ಅಂತ. ನೋ ವಾಟ್ ಯು ಹ್ಯಾವ್, ನಿನ್ನಲ್ಲಿ ಏನಿದೆ, ನಿನ್ನ ಶಕ್ತಿ ಏನು, ಇದನ್ನು ಅರಿ. ಸಿಂಪಲ್ಲಾಗಿ ಹೇಳುವುದಾದರೆ ಹನುಮಂತ ಪರಾಕ್ರಮಿ ಎಲ್ಲ ಶಕ್ತಿ ಇತ್ತು, ಆದರೆ ತನ್ನ ಶಕ್ತಿಯನ್ನು ಅವ ಮರೆತಿದ್ದ. ನಮ್ಮ ಮನಸ್ಸಿಗೆ ಎಲ್ಲ ಶಕ್ತಿ ಇದೆ, ಆದರೆ ಅದು ಮರೆತಿದೆ. ಅಲ್ಲಿ ಜಾಂಬುವಂತ ಬಂದು ಅವನಿಗೆ ನೆನಪಿಸಿದ. ಇಲ್ಲಿ ನೆನೆ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಇದೆ. ಮನೆಯಲ್ಲಿ ಯಾರಾದರೂ ಇದ್ದರೆ, ನಿಮಗೆ ಗೊತ್ತಿರೋರಿದ್ದರೆ 18ರಿಂದ 30 ವಯಸ್ಸನ್ನೋನ್ನ ಇಲ್ಲಿಗೆ ಕಳಿಸಿ 10ವರೆಗೆ ಆ ಒಂದು ನಾಳೆಯ ಕಾರ್ಯಕ್ರಮ. ಕೊನೆಯಲ್ಲಿ ನಾಳೆ ಸಂಜೆಗೆ ಗುರುದಕ್ಷಿಣೆಯ ಕಾರ್ಯಕ್ರಮ. ನಾಳೆಗೆ ಈ ಉಳಿದಿರುವಂತಹ ಒಂದು 6 ಶ್ಲೋಕಗಳೇನಿದೆ ಅದನ್ನು ನಾಳೆ ಮುಗಿಸುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.